Yes. Hi. Prabhakar sir is busy with Naveen sir, I think. Yeah. So you can continue with what I asked you. Tell me what you did during quarantine. Let's go. Oh, no. Quarantine, I think nan manelidde. I was in Coop for a really long time. Parents jothe tumba time siktu for the first time. Andre, I haven't stayed home for this long, hostel admele, I went to Mysore for my PUC. Adadmele Bangalore go there. So from then on, I started my films. So I didn't maneliddu. I couldn't spend much time with my parents. So Iga Bando, I'm home for months together. So I'm getting to actually know how it is to have a family life, So I feel good partially. Andre innond kade, ಎಲ್ರು ಅದೊಂದು ಸಫರಿಂಗ್ ಇದೆ, ಅದೊಂದು I don't know. There's one virus happening in the world. It's quite disturbing. So yeah, it's a mixture of emotions. Nice. Yeah, but I really hope ನೀವೆಲ್ಲರೂ safe ಆಗಿದ್ದೀರಾ. You're taking care of yourselves. I hope all your family members are fine. Yeah. Yes, she's smiling next to me, so you know what. Yes. Please take care of each other. Please be happy. Please smile and yeah, all right. Thank you. You too. Thank you. When we sent out the registration, right? So a lot of people ask one simple question: what is the secret of your smile? Well, I would say at least 40 of them. This is a question they ask. Them, I'm asking this question to you. Why? Really? Yeah. Oh, sweet. No, but it's actually, Andre, I think I feel super blessed. I feel super happy. I am where I want to be in my life. So let's say Adu. That is my reason for the smile. Let me try to find some more questions which people kind of ask us. Okay, Jay. Yes, you're good? Okay, let's continue. Yeah. Hi, Rashmika. As I said, sorry, on ಸ್ವಲ್ಪ technical glitch ಆಯ್ತು, but that is what we wanted to share some beautiful stuff. What ಎಲ್ಲರೂ ತುಂಬಾ ಎಕ್ಸೈಟ್ ಆಗಿದ್ರು. So we went into excitement mode and we were not able to handle it technically. Sorry for that. And once again, now ಈಗ we have, as I told you, first Kannada first channel. ಸೋಮಣ್ಣ ಆಮೇಲೆ ಸ್ಮಿತಾ ಅವರಿದ್ದಾರೆ. ಸೋಮಣ್ಣ ಸರ್, ಹಲೋ. ಎಸ್ ಸರ್, ವೆರಿ ಮಚ್ ಪ್ರೆಸೆಂಟ್ ಸರ್. ಸರ್ ಪ್ಲೀಸ್ ನೀವು ನಮ್ಮ ಟು ಸ್ಟಾರ್ಟ್ ದ ಪ್ರೋಗ್ರಾಮ್ ಯು ಆಸ್ಕ್ ಫ್ಯೂ ಕ್ವೆಶನ್ಸ್ ಸೊ ದಟ್ ವಿ ಕ್ಯಾನ್ ಲರ್ನ್ ಫ್ರಮ್ ಯು ಅಂತ ಹೇಳಿ. ಸೊ ಪ್ಲೀಸ್ ಆಸ್ಕ್ ಕಪಲ್ ಆಫ್ ಕ್ವೆಶನ್ಸ್ ಟು ರಶ್ಮಿಕಾ ಮೇಡಮ್ಗೆ. ಪ್ಲೀಸ್ ಗೋ ಹೆಡ್ ಸರ್. ಎಸ್, ಹಾಯ್, ಹಲೋ, ನಮಸ್ತೆ. ತಮ್ಗೆಲ್ರಿಗೂ ಕೂಡ ನ್ಯೂಸ್ ಫಸ್ಟ್ ನ ಈ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೋಮಣ್ಣ ಮಾಚೀಮಾಡ. ಇವತ್ತು ನನ್ನ ಜೊತೆಗೆ ನನ್ನ ಶೋ ನಲ್ಲಿ ಫಾರ್ ದ ಫಸ್ಟ್ ಟೈಮ್ ಕಿರಿಕ್ ಹುಡುಗಿ ರಶ್ಮಿಕಾ ಮಂದಣ್ಣ ನನ್ನ ಜೊತೆಗೆ ಜಾಯಿನ್ ಆಗಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ವೆಲ್ಕಮ್ ಟು ಮೈ ಶೋ ರಶ್ಮಿಕಾ ಮಂದಣ್ಣ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಹೆಮ್ಮೆ ಅನ್ಸುತ್ತೆ ನಿಮ್ ಬಗ್ಗೆ, ಯಾಕಂದ್ರೆ ಕೊಡಗಿನ ಒಬ್ಬ ಬೆಡಗಿ ಸ್ಯಾಂಡಲ್ವುಡ್, ಕಾಲಿವುಡ್, ಟಾಲಿವುಡ್ ಎಲ್ಲ ಕಡೆನೂ ಕೂಡ ತಾವು ನಿಮ್ಮದೇ ಆದಂತ ಒಂದು ಮಾರ್ಕ್, ಟ್ರೇಡ್ ಮಾರ್ಕ್ ನ ತಾವು ಬಿಲ್ಡ್ ಮಾಡ್ತಾ ಇದ್ರಿ. ನಿಮ್ಗೆ ನನ್ನ ಕಡೆಯಿಂದ ಶುಭಾಶಯಗಳು. ಹಾಗೇನೆ ನಾನೊಬ್ಬ ಸೆಲ್ಫಿಶ್ ಅಂತ ಅನ್ಕೊಂಡ್ರು ಪರವಾಗಿಲ್ಲ. ಐ ಥಿಂಕ್ ಲಾಸ್ಟ್ 2 years ಅಲ್ಲಿ 1500 ಇಂಟರ್ವ್ಯೂಸ್ ಮಾಡಿದೀನಿ ಬೇರೆ ಬೇರೆ ಪರ್ಸನಾಲಿಟೀಸ್ಗಳು, ಇನ್ಕ್ಲೂಡಿಂಗ್ ಸಿಎಂ ಆಗ್ಲಿ, ಎಲ್ಲ ಸೆಲೆಬ್ರಿಟೀಸ್ ಆಗ್ಲಿ. 600 ಜನ ಲೈವ್ ಅಲ್ಲಿ ಇದ್ದಾರೆ. ನನಗೆ ರಶ್ಮಿಕಾ ಮಂದಣ್ಣ ಅವರ ಇಂಟರ್ವ್ಯೂ ಯಾವಾಗ ಸಿಗುತ್ತೆ? ನೀವು ನಮ್ಗೊಂದು ಅಪರ್ಚುನಿಟಿ ಕೊಟ್ರೆ ನಾವು ಇಂಟರ್ವ್ಯೂ ಕೊಡ್ಬೋದಪ್ಪ. ಯು ಆರ್ ದ ಒನ್ ಹೂ ಇಸ್ ಬಿಸಿ ಅಲ್ವಾ? ನೋ, ನಿಮ್ಮ ಟೈಮು ಇವತ್ತು June 21st. ನೀವು ಯಾವ ಡೇಟ್ ಹೇಳ್ತೀರಿ ಆ ಡೇಟಿಗೆ ನಾನು ಹೈದರಾಬಾದ್ ಅಲ್ಲಿ ಇರ್ತೀನಿ. ಇಲ್ಲ ಸರ್, ನೀವು ಬಂದು 18 hours a day ಈ ಲಾಕ್ ಡೌನ್ ಅಲ್ಲೂ ಕೆಲಸ ಮಾಡ್ತಿದ್ದೀರಾ. ಸೊ ವಿ ಆರ್ ವೇಟಿಂಗ್ ಫಾರ್ ಯೋರ್ ವಾಟ್ ಯು ಸೇ ಯೋರ್ ಅಪಾಯಿಂಟ್ಮೆಂಟ್. ನೀವು ಕೊಟ್ಟರೆ ನಾವು ಮಾಡ್ತೀವಪ್ಪ. ಏನ್ ಸರ್? ನೋ, ನಿಮ್ಮ ಅಪಾಯಿಂಟ್ಮೆಂಟ್ ಸಿಕ್ಕಿದ್ರೆ ಐ ಆಮ್ ಗ್ರೇಟ್ಫುಲ್. ಮೈ ಪ್ಲೆಜರ್. ನನ್ನ ಕೇಳ್ಬೇಡಿ, ನೀವು ಅಪಾಯಿಂಟ್ಮೆಂಟ್ ಕೊಡಿ. ನಾನು ನಿಮ್ಮ ಹತ್ರ ಬರ್ತೀನಿ. ನೆಕ್ಸ್ಟ್ ವೀಕ್ ಡನ್.
Sure? Yes. Okay. Yes. Next week. Pakka. Today is Sunday, alva? Sunday. Yeah. Okay. Done. This week I'll be there in Hyderabad. Okay. ಓಕೆ, ಸೊ ನಾನು Done. ಅಲ್ಲಿ ನಿಮ್ಮ ಇಂಟರ್ವ್ಯೂ ನಲ್ಲಿ ಸಾಕಷ್ಟು ಪ್ರಶ್ನೆಗಳು ಕೇಳೋದಿದೆ. ಸೊ ಈಗ ನಾನು ತುಂಬಾ ಬೇರೆ ಬೇರೆ ಕಂಟ್ರೀಸ್ ಗಳಿಂದ ಜನ ಆಡ್ ಆಗಿದ್ದಾರೆ ಲೈವ್ ಅಲ್ಲಿ. ಸೊ ನಿಮ್ ಜೊತೆ ಮಾತಾಡೋಕೆ ಸಾಕಷ್ಟು ಜನ ಕಾಯ್ತಾ ಇದ್ದಾರೆ. ಸೊ ನಾನು ನನ್ನ ಟೈಮ್ ವೇಸ್ಟ್ ಮಾಡಲ್ಲ. ಸೊ ಆಲ್ ದಿ ಬೆಸ್ಟ್, ವಿಲ್ ಮೀಟ್ ದಿಸ್ ವೀಕ್. ರಶ್ಮಿಕಾ ಅವ್ರಿಗೆ Thank you. ಸೋಮಣ್ಣ ಸರ್, ನೀವಂತೂ ಇಂಟರ್ವ್ಯೂ ಮಾಡ್ತೀರಾ. ನಾನು ಒಂದು ಕ್ವಶನ್ ಕೇಳ್ತೀನಿ ರಶ್ಮಿಕಾ ಅವ್ರಿಗೆ. ಹೇಳಿ ಮ್ಯಾಮ್. ಸ್ಮೈಲ್ ಬಗ್ಗೆ ತುಂಬಾ ಕಾಂಪ್ಲಿಮೆಂಟ್ ಸಿಗ್ತಾ ಇತ್ತು. ನಿಮ್ ಸ್ಮೈಲ್ ಹೆಂಗೆ, ಏನ್ ಸೀಕ್ರೆಟ್ ಅಂತ ಹೇಳಿ. ಬಟ್ ನಾನ್ ನಿಮ್ಗೆ ಇನ್ನೊಂದು ಕ್ವಶನ್ ಕೇಳ್ಬೇಕು. ಪಾಸಿಟಿವಿಟಿ ನಿಮ್ಮಲ್ಲಿ ತುಂಬಾ ಇದೆ. ಎಸ್ಪೆಷಲಿ ಹುಡುಗಿರ್ ಏನಂದ್ರೆ ಚಿಕ್ಕ ನೆಗೆಟಿವ್ ಕಾಮೆಂಟ್ ಬಂದ್ರು ತುಂಬಾ ಅಪ್ಸೆಟ್ ಆಗ್ಬಿಡ್ತೀವಿ. ಬಟ್ ನೀವ್ ಹೆಂಗೆ ನಿಮ್ ಪಾಸಿಟಿವಿಟಿನ ಇಷ್ಟು ಹೈಯೆಸ್ಟ್ ಲೆವೆಲ್ ಅಲ್ಲಿ ಇಟ್ಕೊಂಡಿದೀರಿ ಅಂತ ಹೇಳಿ, ವಾಟ್ಸ್ ದ ಸೀಕ್ರೆಟ್ ಬಿಹೈಂಡ್ ಇಟ್ ಅಂತ? ಅಯ್ಯೋ ಮ್ಯಾಮ್, ವರ್ಲ್ಡ್ ಅಲ್ಲಿ ಸಿಕ್ಕಾಪಟ್ಟೆ ನೆಗೆಟಿವ್ ಎನರ್ಜಿ ಇದೆ. ಸೊ ನಮ್ದು ಒಂದ್ ಸ್ವಲ್ಪ ಪಾಸಿಟಿವ್ ಇನ್ಫ್ಲೂಯೆನ್ಸ್ ಇದ್ರೆ ಒಂದೆರಡು ಇಬ್ರನ್ನ ಒಂದು ಸ್ಮೈಲ್ ಮಾಡಿಸಿದ್ರೆ ಅಷ್ಟೇ ಸಾಕು. ಅಂಡ್ ರೀಸೆಂಟ್ ಡೇಸ್ ಅಲ್ಲಿ I want to ಜೂನಿಯರ್ contribute into that positive energy in this small little place and I'm happy. ಅಷ್ಟೇ. ಸೊ ಸ್ಮೈಲ್ ಜೊತೆಗೆ ಹಾಗೆ- ಪಾಸಿಟಿವಿಟಿ ಕೂಡ ರಶ್ಮಿಕಾ ಅವ್ರಿಗೆ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳಿ. I have no I think one secret is that ಏನಾದ್ರೂ ಲೈಫಲ್ಲಿ ಏನ್ I don't know, I just have this energy, I just have this superpower to smile it through it, you know. So yeah. ಸೋಮಣ್ಣ ಸರ್ ಏನೋ ಕೇಳ್ತಾ ಇದ್ರಿ. ಎಸ್, ಹಾಗೇನೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಿದ್ದ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಜೂನಿಯರ್ ರಶ್ಮಿಕಾ ಅಂತ ಒಬ್ರು ಇಂಟ್ರೊಡ್ಯೂಸ್ ಆಗಿದ್ದಾರೆ. ಸೇಮ್ ನಿಮ್ ನೋಡೋದಕ್ಕೆ ನಿಮ್ ತರನೇ, ನಿಮ್ದೇ ಸೌಂಡ್ ಬೈಟ್ಸ್ ಏನ್ ಬಂದಿರುತ್ತೆ ಮೀಡಿಯಾದಲ್ಲಿ ಸೇಮ್ ಅದನ್ನೇ ಇಮಿಡಿಯೇಟ್ ಮಾಡ್ತಾರೆ. ಐ ಥಿಂಕ್ ನೋಡಿರ್ಬೋದು ಅನ್ಸುತ್ತೆ ರಶ್ಮಿಕಾ ಅವರು. ಹೌದಾ? ಎಸ್, that is the audience me. Rashmika Mandana is Rashmika Mandana me. Junior Mandana is the audience me. ಓಕೆ. ರಶ್ಮಿಕಾ ಕರ್ನಾಟಕದ ಕ್ರಶ್ ಆಗೋದಕ್ಕೆ ಇಷ್ಟಪಡ್ತೀರೋ ಅಥವಾ ಹೈದರಾಬಾದ್ ಆಂಧ್ರದ ಕ್ರಶ್ ಆಗೋದಕ್ಕೆ ಇಷ್ಟಪಡ್ತೀರೋ? ಇದೆಲ್ಲ ಒಂದು ಪ್ರಶ್ನೆನಾ ಸರ್? ಯಾಕೆ ಸರ್ ಇಂತ ಒಂದು ಪ್ರಶ್ನೆ ಕೇಳ್ತೀರಾ ನೀವು? ನನ್ ಯಾವತ್ತೂ ಕರ್ನಾಟಕದ ಕ್ರಶ್ ಅಂತೆ ಅಷ್ಟೇ. ಸ್ವಾಮಿ, ಒಂದು 4-5 ಲ್ಯಾಂಗ್ವೇಜಸ್ ಅಟ್ ದ ಸೇಮ್ ಟೈಮ್ ನಾವು ಮಾತಾಡಿದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಗ್ಬಿಡುತ್ತಪ್ಪ. ಒಂದು ಹಿಂದಿ ಪದ ಬರುತ್ತೆ, ಒಂದು ಕನ್ನಡ ಪದ ಬರುತ್ತೆ, ಒಂದು ಇಂಗ್ಲಿಷ್ ಪದ ಬರುತ್ತೆ, ಒಂದು ತಮಿಳ್ ಪದ ಬರುತ್ತೆ. ಬಟ್ ಎನಿವೇಸ್, ಐ ಆಮ್ ಆಲ್ವೇಸ್ ಗೋಯಿಂಗ್ ಟು ಬಿ ಕರ್ನಾಟಕದ ಕ್ರಶ್. Amazing. ಜನ ಏನ್ ಹೇಳಿದ್ರು, ಏನ್ ಮಾಡಿದ್ರು, that is one title has been given in the beginning of my career and I will carry it through. ಮತ್ತೊಂದಂದ್ರೆ ಈಗ ಕ್ವಾರಂಟೈನ್ ಎಲ್ಲ ಮುಗ್ದಿದೆ, ಮತ್ತೆ ಫಿಲ್ಮ್ ಶೂಟಿಂಗ್ ಎಲ್ಲ ಪ್ರಾಬಬ್ಲಿ ಶುರುವಾಗಿದೆ. ರಶ್ಮಿಕಾ ಅವ್ರು ಏನ್ ಮಾಡ್ತಿದ್ದಾರೆ ಇವಾಗ, ಯಾವ ಪ್ರಾಜೆಕ್ಟ್ ಅಲ್ಲಿ ಬಿಸಿ ಇದಾರೆ ಅನ್ನೋದು ನಿಮ್ಮ ಫ್ಯಾನ್ಗಳು ತುಂಬಾ ಕಾತುರದಿಂದ ಕಾಯ್ತಾ ಇರೋದು. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ವರ್ಕ್ ಶುರು ಆಗಿದ್ಯಾ ರಶ್ಮಿಕಾ ಅವ್ರಿಗೆ? ಅಂದ್ರೆ ಈಗ ಅಫ್ಕೋರ್ಸ್ ನನ್ನ ಫಿಲ್ಮ್ ಶೂಟಿಂಗ್ ಸ್ಟಾರ್ಟ್ ಆಗಿಲ್ಲ. ಬಟ್ ದ ಥಿಂಗ್ ಇಸ್, ನಾನು ಆಫ್ ದ ಕ್ಯಾಮರಾ ವರ್ಕ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಐ ಹ್ಯಾವ್ ಟು listen to a few scripts, I have to practice my few scripts, I have to andre sign up agbeku. And I hear a lot about this coronavirus going on and nam vaccine sikkoregu I don't think we can actually go on floors. I don't know, andre I don't think we are allowed to work in times like this. We just have to stay home, stay safe and help the people who are in need of help ಅಷ್ಟೇ. ನೆನ್ನೆ ಮಾತಾಡ್ತಾ ಪೊಗರು ಫಿಲ್ಮ್ ಬಗ್ಗೆ ಎಕ್ಸ್ಪೆಕ್ಟೇಷನ್ ಎಷ್ಟಿದೆ ಅಂತ ಹೇಳ್ತಾ ಇದ್ದಾರೆ ನಿಮ್ ಜೊತೆಲಿ. ಸೊ ಪೊಗರು ಫಿಲ್ಮ್ ಬಗ್ಗೆ ಏನ್ ಹೇಳ್ತೀರಾ? ತುಂಬಾ ಜನ ಕಾಯ್ತಾ ಇದಾರೆ. ಒಂದು ಹಾಡು ಒಂದಷ್ಟು ಜಲಕ್ ರಿಲೀಸ್ ಆಗಿರೋದಕ್ಕೇನೆ ಸಿಕ್ಕಾಪಟ್ಟ ಇಷ್ಟ ಆಗಿದೆ ಎಲ್ಲಾರ್ಗೂನು. I'm glad 50 million views ಅಂತ I saw and I'm super grateful for all the love. ಈಗ ಸ್ಟಾರ್ಟ್ ಆಗ್ತಿದೆ ಅಷ್ಟೇ. ಸೊ there's a lot more to come. I hope everyone are waiting for it and everyone likes it ಅಷ್ಟೇ. ನಿಮ್ಗೆ ಗೊತ್ತಲ್ವಾ, ನಾನು ತುಂಬಾ ಸೀಕ್ರೆಟಿವ್ ಪರ್ಸನ್ ಅಂತ. ಸೊ ಫಿಲ್ಮ್ ಬಗ್ಗೆ ಏನು ರಿವೀಲ್ ಮಾಡಲ್ಲ. ಡೈರೆಕ್ಟರ್ ಸರ್ ರಿವೀಲ್ ಮಾಡ್ಬೇಕು, ಹೀರೋ ಸರ್ ಇದ್ದಾರೆ, ಪ್ರೊಡಕ್ಷನ್ ರಿವ್ಯೂ ಮಾಡ್ಬೇಕು. ಒಂದು ಲಾಂಗ್ ಗ್ಯಾಪ್ ಆಗೋಯ್ತಲ್ಲ, ಕೊರೋನಾ ಇಂದ ಲಾಂಗ್ ಗ್ಯಾಪ್ ಆಗೋಯ್ತು. ಸೊ ನಿಮ್ಮ ಸೋಶಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಹಂಚ್ಕೊಂಡಿದ್ಬಿಟ್ಟು ಒಂದು 1 year 1.5 year ಆಯ್ತಲ್ವಾ ಈ ಫಿಲ್ಮ್ ಸ್ಟಾರ್ಟ್ ಮಾಡಿ. ಸೊ
I think this corona just gave it a little more delay. It's just, Anjay, I'm just waiting for the film to release. Ashta. It's taking too long. Yeah, Okay. thanks. Smita. Thank you. Now over to North America. Fine. Finally, the all audience are waiting. Thank you so much, Smita and Soman Aure. JP, please take over from here now. Thanks, Rashmika Aure, for that awesome reply. Thank you. ರಿಪೋರ್ಟರ್ಸ್ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರಿ, ಆಸಮ್. ಓಕೆ, ಐ ಜಸ್ಟ್ ವಾಂಟ್ ಇವಾಗ ಏನಂದ್ರೆ, ಇವಾಗ ನಮ್ ಕ್ಯಾಲಿನ ಕನ್ನಡ ಬ್ಲಾಗಕ್ಕೆ 16 ಕನ್ನಡ ಕೂಟಗಳು ಸಪೋರ್ಟ್ ಮಾಡಿದ್ದಾವೆ. ಸೊ ಐ ಜಸ್ಟ್ ವಾಂಟ್ ಟು ರೀಡ್ ಔಟ್ ದೋರ್ ನೇಮ್ಸ್. ಮೊದಲಿಗೆ ಕಸ್ತೂರಿ ಕನ್ನಡ ಅಸೋಸಿಯೇಷನ್ ಕ್ಲೀವ್ಲ್ಯಾಂಡ್ ಒಹಾಯೋ, ನಂದಿನಿ ಕನ್ನಡ ಕೂಟ ಫ್ಲೋರಿಡಾ, ಕನ್ನಡ ಕೂಟ ಆಫ್ ನ್ಯೂಯಾರ್ಕ್, ಶ್ರೀಗಂಧ ಕನ್ನಡ ಕೂಟ, ಸಂಗಮ ಕನ್ನಡ ಕೂಟ, ವಿದ್ಯಾರಣ್ಯ ಕನ್ನಡ ಕೂಟ ಶಿಕಾಗೋ, ಹ್ಯಾರಿಸ್ಬರ್ಗ್ ಕನ್ನಡ ಕಸ್ತೂರಿ ಪೆನ್ಸಿಲ್ವೇನಿಯಾ, ಮಲ್ಲಿಗೆ ಕನ್ನಡ ಕೂಟ ಇಂಡಿಯಾನಾಪೊಲಿಸ್, ಕನ್ನಡ ಅಸೋಸಿಯೇಷನ್ ಆಫ್ ಗ್ರೀನ್ವಿಲ್, ಕನ್ನಡ ಕೂಟ ಆಫ್ ಕ್ಯಾಪಿಟಲ್ ಡಿಸ್ಟ್ರಿಕ್ಟ್ ಆಲ್ಬನಿ, ಸಿಂಚನ ಕನ್ನಡ ಅಸೋಸಿಯೇಷನ್, ತರಂಗ ಕನ್ನಡ ಸಂಘ ಮೆಂಫಿಸ್, ಟ್ರಯಾಂಗಲ್ ಕನ್ನಡ ಅಸೋಸಿಯೇಷನ್, ನ್ಯಾಶ್ವಿಲ್ ಕನ್ನಡ ಕೂಟ, ಆಮೇಲೆ ನೃಪತುಂಗ ಕನ್ನಡ ಕೂಟ ಸೌತ್ ಫ್ಲೋರಿಡಾ, ಹಾಗೂ ನಮ್ಮ ಕ್ಯಾರೋಲಿನಾ ಕನ್ನಡ ಬಳಗ ಶಾರ್ಲೆಟ್. ಸೊ ಇಷ್ಟು ಜನ ಸೇರ್ಕೊಂಡು ನಿಮ್ನ ಇನ್ವೈಟ್ ಮಾಡ್ತಾ ಇದೀವಿ. ಐ ಹ್ಯಾಂಡ್ ಓವರ್ ಟು ರಜನಿ ಮಹೇಶ್, ಹೂ ಇಸ್ ದ ಪ್ರೆಸಿಡೆಂಟ್ ಆಫ್ ಕ್ಯಾರೋಲಿನಾ ಕನ್ನಡ ಬಳಗ. ಸ್ಮಾಲ್ ಇಂಟ್ರೊಡಕ್ಷನ್ ಏನಂದ್ರೆ, ಶಿ ಇಸ್ ಅ ವೆರಿ 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 ಮೋಟಿವೇಶನಲ್ ಪರ್ಸನ್. She handles the team really good. ಮತ್ತೆ that is why ಇವಾಗ ಸೆಕೆಂಡ್ ಟರ್ಮ್ ಮಾಡ್ತಾ ಇದ್ದಾರೆ ಅವರು. ಸೊ ರಜನಿ ಮಹೇಶ್ ಅವರೇ, ನಮಸ್ಕಾರ ರಶ್ಮಿಕಾ ಅವರೇ, ಮತ್ತೊಮ್ಮೆ ಮಾತಾಡ್ತಾ ಇದ್ದೀನಿ. ಇಲ್ಲಿ ಇವತ್ತು ಇಲ್ಲಿ ಸೇರಿರುವಂತ ಎಲ್ಲಾ ತಂದೆಯರಿಗೂ ಕೂಡ ತಂದೆಯರ ದಿನದ ಶುಭಾಶಯಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಹಾಗೇನೆ ತಂದೆ ಮಗನ ಫಸ್ಟ್ ಹೀರೋ ಅಂತ ಹೇಳ್ತಾರೆ, ಹಾಗೆ ಮಗಳ ಫಸ್ಟ್ ಲವ್ ಅಂತ. ನಾನು ನಿಮ್ಮೆಲ್ಲರ ಪರವಾಗಿ ಒಂದ್ ಕ್ವಶನ್ ಕೇಳಕ್ ಇಷ್ಟಪಡ್ತೀನಿ. ನೀವು ನಿಮ್ಮ ತಂದೆಯ ಸಂಬಂಧ ಹೇಗಿದೆ? ರೀಸೆಂಟ್ಲಿ ನೋಡಿದೆ, ನೀವು ನಿಮ್ಮ ತಂದೆ ಜೊತೆ ಬಿಸ್ನೆಸ್ ಪಾರ್ಟ್ನರ್ ಆಗಿ ಕೆಲಸ ಮಾಡ್ತಾ ಸ್ಟಾರ್ಟ್ ಮಾಡಿದೀನಿ ಅಂತ ಹಾಕಿದಿರಿ. ಇನ್ಸ್ಟಾಗ್ರಾಮ್ ಅಲ್ಲಿ ಫೋಟೋಸ್ ನೋಡಿದೆ, ಅಪ್ಪ ಮಗಳು ಉಯ್ಯಾಲೆಯಲ್ಲಿ ಕೂತ್ಕೊಂಡಿರೋದು. ನಿಮ್ಮ ಒಂದು ಅಪ್ಪ ಮಗಳ ಸಂಬಂಧ ಹೇಗಿದೆ, ಅದ್ರ ಬಗ್ಗೆ ಹೇಳಿ, ನಾವೆಲ್ಲ ಕೇಳಕ್ ಇಷ್ಟಪಡ್ತೀವಿ. ನಾನು ಆಕ್ಚುಲಿ ಮೆಸೇಜ್ ಅಲ್ಲಿ ಹೇಳಿದಾಗೆ ನನ್ ಫಾದರ್ ಜೊತೆ ಅಷ್ಟೊಂದು ಅಂದ್ರೆ ಹಾಸ್ಟೆಲ್ ಪೀರಿಯಡ್ ಅಲ್ಲಿ ಅದೊಂದು ಡಿಸ್ಟೆನ್ಸ್ ಬಂತು. ಅದಾದ್ಮೇಲೆ ಐ ಮೂವ್ ಟು ಮೈ ಕಾಲೇಜ್, ಈ ಫಿಲ್ಮ್ ಕರಿಯರ್ ಅಲ್ಲಿ ಸ್ಟಾರ್ಟ್ ಆಗ್ಬೇಕು. ಸೊ ವಿ ಹ್ಯಾವೆಂಟ್ ರಿಯಲಿ ಹ್ಯಾಡ್ ದಟ್ ಕಮ್ಯುನಿಕೇಶನ್. ಆದ್ರೆ ಈ ಕ್ವಾರಂಟೈನ್ ಅಲ್ಲಿ ಕೂತ್ಕೊಂಡು ವೆನ್ ಐ ಸ್ಪೀಕ್ ಟು ಹಿಮ್, ವೆನ್ ಐ ಕಾನ್ವರ್ಸೇಟ್ ವಿತ್ ಹಿಮ್ ಅಲ್ವಾ, ಇಟ್ಸ್ ಜಸ್ಟ್ ಐ ಆಮ್ ಜಸ್ಟ್ ರಿಯಲೈಸಿಂಗ್ a lot of things, as in how much they love us. And nam actually chinnadiga, when we're small, you don't actually understand why they're doing what. Andre namna hostel alli ittare, but we don't understand why they put us in hostel. Nam mind alli okay fine, namna ishta illa adu idu anta now fix agibirtivi. But you start to get to know what their thinking is. Iga I am old enough to understand them, I am mature enough to understand them. So iga vandu I understand how much he loved me, and it is I have never felt like this before. So like you said, they are your first love, Alva. It's actually true. He has been my biggest, and the strongest backbone. I don't know if that's how a hero is, but I know for a fact that he is a proper father. Andre he wants best for me. Nanna unnecessary agi, he doesn't put things in my mind. He knows he's not in the same career as I am. So he knows that he can see, he watches a lot of films, he knows a lot of, actors and directors. Adre our life ಹೇಗಿರುತ್ತೆ ಅಂತ ನನ್ನ ಫಾದರ್ಗೂ ಗೊತ್ತಿಲ್ಲ. ಸೊ he doesn't say something which he knows that he's not supposed to say. Hange, he knows exactly what advice to give. He doesn't go out of his knowledge
to just convince me or say something to me. So I think he's more of a friend, a brother, and a father. You know, he's not this father who will feed into your mind. He'll give that distance. Our distance ಕೊಡ್ತಾರೆ, respect ಕೊಡ್ತಾರೆ, ಹಂಗೆ advice ಕೊಡ್ತಾರೆ for his daughter, you know. So yeah, he's a proper father, and I now know that I love him. So yeah, it's on realization. ಥ್ಯಾಂಕ್ ಯು ರಶ್ಮಿಕಾ. ನೀವು ಸಮಯ ಮಾಡ್ಕೊಂಡು ನಮ್ಮೆಲ್ಲರ ಜೊತೆ ಸಮಯನ ಕಳೀತಾ ಇದ್ದೀರಾ ಇವತ್ತು. ತುಂಬಾ ಜನ ಲೈನ್ ಅಲ್ಲಿ ಇದ್ದಾರೆ, ತುಂಬಾ ಜನ ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ಇಷ್ಟಪಟ್ಟಿದ್ದಾರೆ. ಥ್ಯಾಂಕ್ ಯು. ಹಾಗೆ ಥ್ಯಾಂಕ್ ಯು ಡ್ರೀಮ್ಸ್ ಮೀಡಿಯಾ ಅಂಡ್ ಫಸ್ಟ್ ನ್ಯೂಸ್ ಚಾನಲ್. ಥ್ಯಾಂಕ್ ಯು. ಜೈ. You're muted. ಜೈ, ಕಂಟಿನ್ಯೂ ಮಾಡಿ. I wanted to say that. ನೀವೇ ಹೇಳ್ತಿದ್ದೀರಾ, you're muted. ಥ್ಯಾಂಕ್ ಯು ಜೆ, ಆಮೇಲೆ ರಜನಿ ಅವರೇ. ಇವಾಗ ರಶ್ಮಿಕಾ, ನೆಕ್ಸ್ಟ್ ಐ ಹ್ಯಾಂಡ್ ಇಟ್ ಓವರ್ ಟು ರಮೇಶ್ ಫ್ರಮ್ UK, London. He knows all the names and has helped us to gather all the people from UK and Europe. Yeah, Ramesh, please. Rashmika, namaskara. Namaskara sir, ಚೆನ್ನಾಗಿದ್ದೀರಾ? Yeah, we are fine, thank you. Sandalwood Entertainment ಪರವಾಗಿ ಮತ್ತು UK ಮತ್ತು Europe, lot of audience are here. ಅವರೆಲ್ಲರ ಪರವಾಗಿ will welcome you again. And thank you so much. I think, as you see, like a lot of people are already waiting. We'll quickly cover the questions. The first one from me is, what inspired you to get into the movies? ನಿಮ್ಗೆ ಪ್ರೇರಣೆ ಹೇಗ್ ಸಿಕ್ತು? ಅಂದ್ರೆ I don't think ಇದೊಂದು ಇನ್ಸ್ಪಿರೇಷನ್ ಅಂತ. I think I was destined to be here. As in, ಅಂದ್ರೆ I've wanted to become an actor, but try ಮಾಡುವಾಗ there was a lot of rejections. There was a lot of people saying no, you know, you don't look like an actor, you can't act and all of that. So I think I was destined to be here, and that's how my first film happened. Okay, that's good. Next one, we'll take a question from Netherlands. It's basically ಶ್ರೀಗಂಧ ಕನ್ನಡ ಸಂಘದಿಂದ ಜಯಪ್ರಕಾಶ್ ಅವರು ಕೇಳ್ತಾ ಇದ್ದಾರೆ. ಹಲೋ ಜಯಪ್ರಕಾಶ್, ಓವರ್ ಟು ಯು. ನಮಸ್ಕಾರ ಎಲ್ಲ ಬಂದವರಿಗೆ. ರಶ್ಮಿಕಾ ಅವರಿಗೆ once again wishing your father on behalf of all Kannadigas happy Father's Day. Thank you so much. ಸೊ ಏನಂದ್ರೆ, ನಿಮ್ ಫಸ್ಟ್ ರಶ್ಮಿಕಾ ಅಂದ್ರೆ ನಮ್ಗೆಲ್ರಿಗೂ ಫಸ್ಟ್ ಬರೋದೇನಂದ್ರೆ ಕ್ಯೂಟ್ ಸ್ವೀಟ್ ಸ್ಮೈಲ್. ಸೊ ಕೀಪ್ ಸ್ಮೈಲಿಂಗ್. Thank you. Okay, so now I'm dialing in from Netherlands, Srigandha Holland Kannada Balaga anta I'm heading this year. On behalf of ನಮ್ಮ ಎಲ್ಲ ಕನ್ನಡಿಗರ ಪರವಾಗಿ ಒಂದು ಸಣ್ಣ ಕ್ಯೂಟ್ ಕ್ವಶನ್ ನಿಮಗೆ. ಸೊ ನಿಮ್ಮ ಫಿಲಿಂ ಜರ್ನಿ ಬಗ್ಗೆ ರೈಟ್ ಫ್ರಮ್ ದ ಡೇ ಒನ್ ಟಿಲ್ ನೌ ಕ್ಯೂಟ್ ಆಗಿ, ಸ್ವೀಟ್ ಆಗಿ, ಶಾರ್ಟ್ ಆಗಿ ಒಂದ್ ಸೆಂಟೆನ್ಸ್ ಅಲ್ಲಿ ಹೇಗೆ ಬಣ್ಣಿಸ್ತೀರಾ ಅದನ್ನ? ಹೌ ಡು ಯು ಎಕ್ಸ್ಪ್ರೆಸ್ ಇನ್ ಒನ್ ಸೆಂಟೆನ್ಸ್ ಯುವರ್ ಫಿಲಿಂ ಜರ್ನಿ? ಟಫ್ ರೇ ಕ್ವೆಶ್ಚನ್ ಹಾಗಂತೀರಾ? ತುಂಬಾ ಕಷ್ಟ ಇದು. ಒನ್ ಸೆಂಟೆನ್ಸ್ ಅಲ್ಲಿ ಯು ವಾಂಟ್ ಟು ಕ್ಯೂಟ್ ಆಗಿ ಹೇಳ್ಬಿಡಿ ಅಷ್ಟೇ, ಕ್ಯೂಟ್ ಆಗಿ, ಶಾರ್ಟ್ ಆಗಿ. ಕ್ಯೂಟ್ ಆಗಿ ಶಾರ್ಟ್ ಆಗಿ ಅಂದ್ರೆ I will say that wait, I have to make a magic and form a sentence. Okay, I think I'll say I'm living my dream. Fantastic, fabulous, really. And once again, ನಮ್ಮ ಕನ್ನಡ ಗ್ಲೋಬಲ್ ಕನ್ನಡಿಗರ ಪರವಾಗಿ ಕೀಪ್ ಸ್ಮೈಲಿಂಗ್, ನಿಮ್ ಡ್ರೀಮ್ಸ್ ಟ್ರೂ ಆಗ್ಲಿ. ಫ್ಯಾಂಟಾಸ್ಟಿಕ್. ನಿಮ್ಮ ಇಮಿಡಿಯೇಟ್ ಪ್ರಾಜೆಕ್ಟ್ ಕೊಗರು, ದಟ್ ಈಸ್ ಆಲ್ಸೋ ದ ಮ್ಯೂಸಿಕ್ ಕಂಪೋಸ್ ಮೈ ವೆರಿ ವೆರಿ ಬೆಸ್ಟ್ ನೋನ್ ಫ್ರೆಂಡ್ ಚಂದನ್ ಶೆಟ್ಟಿ. Yeah. So awesome.
ಸೊ ಒನ್ಸ್ ಅಗೇನ್ ವಿಶಿಂಗ್ ಯು ಆಲ್ ದ ಬೆಸ್ಟ್. ಯಾಕೆಂದ್ರೆ ತುಂಬಾ ಜನ ಕನ್ನಡಿಗರು ಕಾಯ್ತಾ ಇದ್ದಾರೆ. ಐ ಡೋಂಟ್ ವಾಂಟ್ ಟು ಹೋಲ್ಡ್ ಯು ಲಾಂಗ್, ಸೊ ಹ್ಯಾಂಡಿಂಗ್ ಓವರ್ ಟು ರಮೇಶ್. ಅಂಡ್ ಆಲ್ಸೋ ಥ್ಯಾಂಕ್ಸ್ ಟು ಡ್ರೀಮ್ಸ್ ಮೀಡಿಯಾ, ಫಸ್ಟ್ ನ್ಯೂಸ್ ಕನ್ನಡ ಚಾನೆಲ್ ಅಂಡ್ ಫಾರ್ ದ ಸ್ಯಾಂಡಲ್ವುಡ್ UK. ಮತ್ತೊಮ್ಮೆ ಎಲ್ರಿಗೂ ಕನ್ನಡ ಬಾಂಧವರಿಗೆ ಶುಭಾಶಯಗಳನ್ನು ಹೇಳ್ತಾ ಫಾದರ್ಸ್ ಡೇ ಪರವಾಗಿ ವೈಂಡಿಂಗ್ ಅಪ್, ಹ್ಯಾಂಡಿಂಗ್ ಓವರ್ ಟು ರಮೇಶ್ ಅಗೇನ್. ಥ್ಯಾಂಕ್ ಯು ರಶ್ಮಿಕಾ. Thank you, sir. Thank you. Same to you. Happy Father's Day, and thank you for all the love. Thank you, Jay Prakash. We'll quickly go to the next question from UK, which is Suman Chenpatna from UK Basingstoke. Suman, you there? Sir, hello. ನಮ್ಮ ಮನೆಯಲ್ಲಿ ಬಿಗ್ಗೆಸ್ಟ್ ಫ್ಯಾನ್ ಅಂದ್ರೆ ನನ್ನ ಸಣ್ಣ. So ಎಲ್ಲ ನಿಮ್ ಹಾರ್ಟ್ ಬರ್ತಿದ್ದಾನೆ. Hi. He has a few words for you. How are you? I'm good, thank you. How are you? I'm good. What's up? How's online classes going? I heard you guys are doing online classes, no? Yeah, we are doing lots of online classes. Is it fun? Lots Yeah. of connection issues. Yeah, it must be boring for you guys, no? I wouldn't particularly. Uh-huh. They are. Okay, what's up? Sorry, I'm just quite shocked to finally meet you. Oh, that's so sweet. So, you know how happy it makes me feel when you say something like that. Correct to meet you. Hi Rashmika, my name is Ayush. I am 9 years old and I come from England. I live in Hampshire. Today I would like to dedicate my time to the most wonderful actor who is very confident, and I am of course a huge fan, especially of your films. And I love the film Hamak, and also you have Kirit Party, which you carry out. Do you have any tips so I could become more confident in? Oh my God. You're asking me for a tip how to become confident? Man, look at you. I don't think you need a tip at all. You need to give me some tips. I love the way you talk. I love the way you smile. I love your energy. I love your vibe. I don't think you need any tip. Are you sure? Yes, you're killing it. You just stay the same. You just be real. You just be loving as you are, and you're good to go. You can rule the world if you wish to. Thank you. I love you. I love you too. Bye. 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 Thank you, Sumant, and little one. Over to you, Prabhakar, back to Canada, and we'll resume a bit later for UK. Yeah. Thank you. Next question is from New Jersey, Ajit Bhaskar. Ajit Bhaskar. Okay, Rashmika, let me quickly tell about Ajit Bhaskar. Ajit is, we're very proud, and I want to tell something about him because he leads, he's a director for the Cricket Association of USA, Board of Cricket USA. So anyone from the USA aspirant cricketers should contact Ajit Bhaskar directly. If you come over to the US and want to watch a game, you know whom to contact now. No, I'm thinking if I want to in future become a cricketer, I think I will take his. No, actually, she played as a national state player in Dear Comrade. She was so professional. The way she, oh my God, cover drives and all, it's amazing. So I had to train hard for it, and it was not fun at all in the beginning. I know we had read about it. You really went for professional. All the sportsmen and women out there, oh my God, huge respect. It is hard to do what you guys do. Oh my God, just after that film, that's it.
like no words, but just pure respect to them. It's hard. Okay. Ajit, yeah, it was on you. I'm Ajit Bhaskar, Prastuta Kannada Kuta Adhyaksha. Hi, sir. She's wife. And Rashmika ಅವರೇ ಕನ್ನಡ ಕುಟ ನ್ಯೂಯಾರ್ಕ್ ವತಿಯಿಂದ ನಿಮಗೆ ಸುಸ್ವಾಗತ. Thank you. Sometime in New York, we have time to be there. Our honor to get you the guest. So she has. Hi, ma'am. How are you? Beautiful smile. Lovely to see you too. Yeah, we enjoyed your podcast. We almost the entire theater and watched your. Thank you so much. I have a question to you. Yeah. ನಿಮಗೆ ಫಿಲ್ಮ್ ಇಂಡಸ್ಟ್ರಿಗೆ ಮುಂಚೆ ಬರಕ್ಕೆ ಇಷ್ಟ ಇದ್ದು ಬಂತಾ ಅಥವಾ ಆಪರ್ಚುನಿಟಿ ಅಂದ್ರೆ ಇಷ್ಟ ಇತ್ತು. ಡೆಫಿನೆಟ್ಲಿ there was one phase in my life where I wanted to become an actor. ಆದ್ರೆ ಆಗ್ಬೋದಿತ್ತು. I didn't know if I could become an actor, if I was good at acting. ಯಾಕಂತಂದ್ರೆ I had no, I didn't go to an acting school. I didn't know how to act. I didn't know, camera ಮುಂದೆ ಹೆಂಗ್, which angle ಕೊಡ್ಬೇಕು, ಏನ್ ಮಾಡ್ಬೇಕು ಅಂತ ನನ್ಗೆ ಏನ್ ಗೊತ್ತಿರ್ಲಿಲ್ಲ. So I had no idea that I would become an actor. But ಅಂದ್ರೆ actor ನ ನೋಡುವಾಗ I wish I was there ಅಂತ ಅದೊಂದು ವಿಶ್ ಯಾವಾಗ್ಲೂ ಇತ್ತು. But actor, yeah. So it was very hard in the beginning. Yakantandre I also went for a couple of auditions. I was rejected n number of times. They said I don't look like an actor, I don't talk like an actor, I don't act like an actor. And I still don't think I act like an actor. But as in, I think, like I said, I feel like I was destined to be here, and when you're destined to be somewhere, you will get there, no matter what. So, yeah. ಇಂದು ಈ ಕಾರ್ಯಕ್ರಮಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟ ಜೆ ರಜನಿ ಮಹೇಶ್ ನಾರ್ತ್ ಕರ್ನಾಟಕ ಕನ್ನಡ ಬಳಿಗ ಅವರಿಗೆ ಮತ್ತೊಮ್ಮೆ ಧನ್ಯವಾದ. ಥ್ಯಾಂಕ್ಸ್. Thanks, guys. Have fun. Bye-bye. Thank you, Ajit. Next question is Soumit anta heli. He's a very big fan of yours. And Soumit from Canada. Soumit. Hello? Oh, okay. I think he's busy. Vaibhav Gowda from Toronto. Hello? No, he's muted. See? Yeah. Sorry, we got too excited to talk to you and we didn't realize you're on here. Also, that time everyone are telling me that I'm muted. Okay, so I want to point out. Thanks. Thank you so much. Sorry about that. You're looking very lovely. Thank you. You look lovely too. Actually, ಏನ್ ಗೊತ್ತಾ, ನಾನು ನಿಮ್ ತರನೇ ಸ್ಪೆಕ್ಸ್ ಹಾಕೊಂಡಿದ್ದೀನಿ. So everybody calls me Sanvi. Ayyo. So ನನ್ನ question ಬಂದು ನಿಮ್ಗೆ, so what's your fitness secret? We know you've been very fit. First movie compare ಮಾಡಿದ್ರೆ very fit. You've done the somersault. I was really shocked. And Instagram ಅಲ್ಲಿ ಎಲ್ಲ ನೋಡ್ತಿದ್ನಲ್ಲ, ಸಮಸಾಲ್ಟ್ ಪ್ರಾಕ್ಟೀಸ್ ಮಾಡೋದೆಲ್ಲ ವಿಡಿಯೋಸ್ ಹಾಕ್ತಾ ಇದ್ರಿ. ವಾಸ್ ಸೋ ಇನ್ಸ್ಪೈರ್ಡ್, ನಾನು ಮಾಡ್ಬೇಕು ಅಂತ. ಬಟ್ ನಂಗೆ ಅಷ್ಟು ಕಷ್ಟ ಅನ್ಸುತ್ತೆ. ಬಟ್ ವಾಟ್ಸ್ ಯುವರ್ ಸೀಕ್ರೆಟ್? It's a disclaimer, do not try it at home. You'll get a professional who can teach you and learn. I'm trying to teach her nowadays. See, you have a pro right there. Andre, I think I've school time and I've been a very sports driven person. I used to play a lot of basketball. I used to swim a lot. So athletic is already in my body. So eager, since I can't play much sport, I think I go in for fitness. On divasa workout madlilla antandre I get very agitated. I have to work out. It's like one breather I get. So I don't know if it's a secret. I think I just have a willpower to push myself. Oh, that's so sweet and motivating too. No, I have to. I always
ಯಾರ ಜೊತೆನೂ ಮಾತಾಡ್ತಿದ್ರೆ I make sure that I push them into working out, because if you take care of yourself, that will get you wealth, that will get you fame, that will get you anything that you want. So first is health. You know, you take care of yourself, you treat yourself good, you be fine, you be fit. Yeah, that's totally true. I think mental healthness is very important these days, especially. I think a lot of people are promoting that. I know. It's a hard time for all of us, but we have to just hold strong and get through. During workout, sorry, I stole her opportunity. Do you have any fear during workout? Whenever you're working out, doing some exercise, is there anything back of your head which fears you? Actually, that's awesome that you asked me. No one's ever asked me this. The thing is, my friends we work out like beasts. Okay, it's literally like all of us are screaming, all of us are, so energized. Right. That sometimes I feel so scared that, there's some small injuries if you don't sit in the right position and all of that, you'll injure your back. Especially when you're doing deadlift, your spinal cord is very strained and all of that. So I am very scared of that. And also when you're doing all these jumps and runs and all of that, your knees are very, it has to be intact. So I don't know the fear there. That you got me at the right time. Glad I asked you that question. Oh yeah, really smart question. But one ವಿಷಯ ಶೇರ್ ಮಾಡ್ಬೇಕು ಲಾಸ್ಟ್ ಅಲ್ಲಿ. ಸೊ ವಿ ಆಲ್ವೇಸ್ ಫೈಟ್. He likes you in girl next door look ಅಲ್ಲಿ. ನನಗೆ I like you in glamorous look. I think glamorous look is extremely hard for me to pull off. I can't dress in gowns and go out. This is how you'll find me. She anyway looks cute. I love it. With one specs on my face. That's how you'll find me anytime. Great. Awesome, Rashmika. Thank you so much for your time. We are very, very happy that you agreed to do this. And thanks to Dreams Media, our dearest friends, Prabhakar and Kiran, and all the other people who are involved in this. And all the best for your film careers, not just your film, whatever you're doing, social causes. All the best. And keep smiling like this. Always have that bright, shining smile on you. It really inspires a lot of people. Thank you so much. Loads of love. Thank you, Rashmika. Thanks, Prabhakar. Bye-bye. Thank you. Thank you, Vaibhav. Next to the same guys, Somit. Unmute. Yeah, Somit. He's a very big fan of yours. Hi, Rashmika. Very nice seeing you today. Hi. It's a very lucky day for me. In fact, I'm talking to you directly. So I'm a huge fan of yours, and it's been, I had been longing to meet you in person or something. Especially that's so sweet. The way you're so natural in all your movies, and it really takes everyone to be so great. Thank you. So it takes a lot of effort. I think Nimanna first nodiddu nanu there was a clean and clear competition or something, and one of my friend was also a participant in that, and he won it. Like, his name is Nikhil. I don't know if you remember. Oh, Nikki. Oh, right. Yeah. Hi. So that's the first time when I saw you, and you were on the paper literally on hand. Then Matte, it is so amazing to see what talent does to a person. So really keep it up. You always keep up your smile and keep up your energy, and keep doing what you're doing and keep entertaining us. Nimma, for your smile to continue like this always. I'd like to sing a small song for a minute, if you permit me. Please do. I'd love to hear. So this is a song from Anjani Putra, the song Geeta song. So I'm going to sing it with the karaoke. Hope you are getting it. Thank you so much. Wow, you have a beautiful voice. Thank you. Oh my God, I think you really need to. For you today, and
I'm just out of words. You made my day. Thank you for that song. Thank you. You have a beautiful voice, truly. Thank you, Rashmika Aure, and I wish you all the best. And Thank you. I hope you are enjoying the Father's Day with your dad. And I'd like to hear what surprise you gave to him. Oh, me? Yeah. He doesn't expect surprises and all of this, and in quarantine so I can't give any surprises. But we just cut cake and we were like chilling and all of that. So, oh, that's really nice. That's but really nice. you have a lovely voice. I'm still tripping on your voice. Sorry. Thank you so much. We hope to see you in Canada soon. And ನೀವು ಬಂದಾಗ I know if you see I put my background as Niagara Falls. You should definitely not miss it. Especially the Canada side of it is more beautiful than the US. When I come there, I'm going to make sure that I'm going to drop you a message and I'm going to see you. Sure. That made Okay, my day. perfect. Thank you so much. Thank you. Thank you so much. Next is Vijay Reddy from Singapore. Vijay Reddy. Hello, unmute ಮಾಡ್ಕೊಳ್ಳಿ ಸರ್. ಯಾ ಅನ್ಮ್ಯೂಟ್ ಮಾಡ್ಕೊ ಹೇಳಿ ಸರ್, ಕೇಳಿಸ್ತಾ ಇದೆ. ಮೇಡಮ್ ಹತ್ರ ಮಾತಾಡ್ಬೇಕು. ಹಾ ಮಾತಾಡಿ. ಹಲೋ ಮ್ಯಾಮ್. ಹಾಯ್ ಸರ್. ಹೆಸರು ವಿಜಯ್ ರೆಡ್ಡಿ ಅಂತ. ನಮಸ್ತೆ. ನಮಸ್ತೆ. ನಾನು ವಿಜಯಪುರ ಡಿಸ್ಟ್ರಿಕ್ಟ್ ಬಸವನ ಬಾಗೇವಾಡಿ ಪ್ರಾಪರ್ ನಂದು ನೇಟಿವ್. ಜನ್ಮಸ್ಥಳ. ಮೇ ಬಿ ನೀವು ಬಂದಿರ್ಲಿಕ್ಕಿಲ್ಲ ನಮ್ಮೂರ್ ಸೈಡು. ಒಂದ್ಸರಿ ವಿಸಿಟ್ ಮಾಡಿ ನಮ್ಮೂರಿಗೆ. Definitely, sir. Definitely. Right now, I'm in Singapore, working from last 12 years. Okay. And ನನಗೆ ತೆಲುಗು ಗೊತ್ತು, ತಮಿಳ್ ಗೊತ್ತು, and Kannada. Like talent. Maybe, yeah. Proud of you. ಹಾಗೇನಿಲ್ಲ. So maybe 6 languages I know. ಎಲ್ಲಾ ಲ್ಯಾಂಗ್ವೇಜಸ್ ಅಲ್ಲೂ ನಾನು ಒಂದು ಮೂವಿ ನೋಡಿದೀನಿ. ಎಲ್ರು ಲೈಕ್ ನಮ್ ತಂಗಿ ಮಕ್ಕಳು ಅವರೆಲ್ಲ ನಿಮ್ಮ ಬಿಗ್ ಫ್ಯಾನ್ ಆಕ್ಚುಲಿ. ಥ್ಯಾಂಕ್ ಯು. ಅಂಡ್ ನಿಮ್ಮ ಗೀತಾ ಗೋವಿಂದ ಮೂವಿ ಅಂತೂ ನಾವೆಲ್ಲರೂ ನಮ್ಮ ಮನೇಲಿ ಐ ಥಿಂಕ್ ಮೋರ್ ದೆನ್ 10 times ನೋಡಿದೀವಿ. ಥ್ಯಾಂಕ್ ಯು ಸರ್. ಅಂಡ್ ನೀವು ಇವಾಗ ತಮಿಳಲ್ಲಿ ಬಿಗ್ ಪ್ರಾಜೆಕ್ಟ್ ಮಾಡ್ತಾ ಇದ್ದೀರಿ ಅಂತ ಗೊತ್ತಾಯ್ತು. ಹೌದು. ಹಾಗೆ ಕನ್ನಡದಲ್ಲಿ ನೆಕ್ಸ್ಟ್ ಹೆಚ್ಚೆಚ್ಚು ಪ್ರಾಜೆಕ್ಟ್ ಮಾಡಿ ಅಂತ ಲೈಕ್ ಎಲ್ಲ ಕನ್ನಡಿಗರಿಂದ ನಿಮ್ಗೆ ಒತ್ತಾಯ. ಇಲ್ಲ ಸರ್, ಐ ಹೋಪ್, ಐ ವಿಶ್ ಐ ಹ್ಯಾಡ್ at least 60 days in 1 month where I could do every language, every film. But sadly we have just 30-31 days. ಬಟ್ ಸ್ಟಿಲ್ ಎಲ್ಲ ಕನ್ನಡ ಅಭಿಮಾನಿಗಳು ಕಾಯ್ತಾ ಇದೀವಿ ನಿಮ್ಮ ಹೊಸ ಮೂವೀಸ್ ಗಳಿಗಾಗಿ. ಲೈಕ್ ನಮ್ಮ ಲೈಕ್ ಕನ್ನಡ ಆಕ್ಟರ್ಸ್ ಬಂದು ಬೇರೆ ಮೂವಿನಲ್ಲಿ ಹಿಟ್ ಆಗಿ ಹಿಟ್ ಎಲ್ಲ ಕೊಡ್ತಾ ಇರ್ಬೇಕಾದ್ರೆ ಕನ್ನಡಕ್ಕೆ ಯಾಕಿಲ್ಲ ಅಂತ ಸ್ವಲ್ಪ ಮನಸ್ಸಿಗೆ ಬೇಸರ ಆಗುತ್ತೆ. ಡೆಫಿನೆಟ್ಲಿ ಸರ್, ನಾನು ಒಂದು ಏನಂತಂದ್ರೆ ಐ ವಿಲ್ ವರ್ಕ್ ಆನ್ ಎನಿ ಸ್ಕ್ರಿಪ್ಟ್ ವಿಚ್ ಐ ಥಿಂಕ್ ಇಸ್ ರೈಟ್ ಫಾರ್ ಮೀ. I don't know if I don't have any language barrier. Everygo ಗೊತ್ತಿದೆ, but the thing is I need films which will attract me, and nan ಏನಂತಂದ್ರೆ I have to push myself. I have to push the capacity I have. A script ಅಲ್ಲಿ ಅದಿದ್ರೆ I will do it, no matter what, no matter where, no matter which language, no matter what, I will do it. So I'm just waiting for ಅಂದ್ರೆ ಒಂದ್ ಫಿಲ್ಮ್ ಮಾಡಿದಾದ್ಮೇಲೆ people start looking at us in the same way. ಈಗ if I do a college girl role, people want me to do only college going girl, and I don't want to do that. I want to do one college going girl, I want to do a mother, I want to do one boxer. ಲೈಕ್ ನೋಡೋರಿಗೆ ಒಂದ್ 4-5 ಮೂವಿ ಆದ ನಂತರ ನೋಡೋರ್ಗಿನೇ ಬೇಜಾರಾಗುತ್ತೆ. ಆ ರೀತಿ ಬ್ರ್ಯಾಂಡ್ ಆಗ್ಬಿಟ್ರೆ ಲೈಕ್ ನೀವು ವೆರಿ ಲೈಕ್ ವೆರಿ ಗುಡ್. ಡಿಫ್ರೆಂಟ್ ಕ್ಯಾರೆಕ್ಟರ್ ನ ಡಿಫ್ರೆಂಟ್ ಜೋನರ್ ಅಲ್ಲಿ ಮಾಡ್ತಾ ಇರೋದು ತುಂಬಾ ಇಷ್ಟ. That's most important for me. ಒಂದ್ಸರಿ ಸಿಂಗಾಪುರದಲ್ಲಿ ಕನ್ನಡಿಗರು ಮೂವಿಗೆಲ್ಲ ಇಲ್ಲಿ ಪ್ರಕಾಶ್ ಸತ್ಯನಾರಾಯಣ ಅಂತ ನಮ್ಮ ಬ್ರದರ್ ಇದ್ದಾರೆ.
ಅವ್ರ ಕನ್ನಡ ಮೂವಿನೆಲ್ಲ ಇಲ್ಲಿ ಹೋಸ್ಟ್ ಮಾಡ್ತಾರೆ. ಲೈಕ್ ಫುಲ್ ಪ್ಯಾಕ್ ಆಗಿರುತ್ತೆ. ಅಷ್ಟು ಕನ್ನಡಿಗರೆಲ್ಲ ಸಪೋರ್ಟ್ ಮಾಡ್ತೀವಿ ಕನ್ನಡ ಲೈಕ್ ಮೂವೀಸ್ಗೆ. ಸೊ ಬನ್ನಿ ಒಂದ್ಸರಿ. ಬ್ಲೆಸ್ಸಿಂಗ್ ಇದ್ರೆ ಸಾಕು ಸರ್, ಅಷ್ಟೇ. ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ. Thank you for your time. Thank you, Vijay. Thank you, Vijay. Next is Maithili Murthy anta from Florida. Maithili Murthy. ನಮಸ್ಕಾರ ರಶ್ಮಿಕಾ. ಹೇಗಿದ್ದೀರಾ? ನಾನು ಫಸ್ಟ್ ಕ್ಲಾಸ್. ಸೋ ಗ್ಲಾಡ್ ಟು ಸಿ ಯು. Lovely to see you too. So ನಾನು ಮೈಥಿಲಿ ಮೂರ್ತಿ ಫ್ರಮ್ ನಂದಿ ಕನ್ನಡ ಕೂಟ ಆಫ್ ಸೌತ್ ಫ್ಲೋರಿಡಾ. ಈಗಂತೂ ನಿಮಗೆ ಫ್ಲೋರಿಡಾ ಕರೆಯಕ್ಕಾಗಲ್ಲ, ಓನ್ಲಿ ಬಿಕಾಸ್ ಆಫ್ ದ ಪ್ಯಾಂಡಮಿಕ್. ಇಟ್ಸ್ ಬ್ಯಾಡ್ ಔಟ್ ಹಿಯರ್. ಬಟ್ ಖಂಡಿತ ನಮ್ಮ ಊರಿಗೆ ಬನ್ನಿ. It's kind of like it's getting better, but it could be like bit better. I think with a lot of holiday weekends ಸ್ವಲ್ಪ ಜಾಸ್ತಿ ಆಗ್ಬಿಟ್ಟಿದೆ. But the good thing is that deaths are not as much. It's only the cases. So hopefully we'll be there. But next time ಅಷ್ಟೊತ್ತಿಗೆ I'm sure all this will be over. ಖಂಡಿತ ನಮ್ಮ ಊರಿಗೆ ಬನ್ನಿ. Keep smiling and inspiring like the way you do. Definitely. So I want to thank Dreams Media and Carolina Balagakutta for this opportunity once again. Lovely to see you. Keep rocking. Lovely to see you too. You look super pretty. I hope everyone is safe and fine there. Please take care of yourself and I'll see you super soon. Thank you, dear. Okay, bye-bye. Thank you, Maithili Ora. Maithili is the president of that Kannada Kuta there in Florida. Right. Damn good. Sorry. Next is Prakash from Singapore. Prakash Chand. Yeah. Prakash. Hey there. Hi, Rashmika. How are you? Hi, I'm good. How are you? I'm good. So, ನಾನು ನೀವು ಕಿರಿಕ್ ಪಾರ್ಟಿ ಪ್ರೀಮಿಯರ್ ಮಾಡಿದ್ವಿ. I think that was one of the greatest, shows ever. 1,000 jana. I don't know if you can still remember. 1,000 jana. It was, houseful. I remember everything. I remember the fun we had. I remember the energy that gathered to us. Yes. ಮನೆಗೆ ಪಾರ್ಟಿ. ನನ್ನ ಮಗಳು ಇಲ್ಲ ಇವಾಗ. ಆಕ್ಚುಲಿ ಇಟ್ಸ್ ಆಲ್ರೆಡಿ ಲೈಕ್ 1:30 AM. Right. So anyway, like ನಾನು ಮೀಟ್ ಮಾಡಿದ್ದು ಲೈಕ್ ನೀವು ಡೆಬ್ಯೂ ಮಾಡಿದಾಗ ಮೀಟ್ ಮಾಡಿದ್ದು. ಐ ಥಿಂಕ್ ನೌ ಯು ಹ್ಯಾವ್ ಗ್ರೋನ್ ಹೀಪ್ಸ್ ಅಂಡ್ ಬೌಂಡ್ಸ್. ಸೊ ನಂದು ಒಂದು ಸಿಂಪಲ್ ಕ್ವೆಶ್ಚನ್, ಬಾಲಿವುಡ್ ಯಾವಾಗ ಹೋಗ್ತೀರಾ? ಈಗ ಅಷ್ಟೇ ಬಂದಿದ್ದು ಸರ್, ಒಂದು 3 years ಆಯ್ತಷ್ಟೇ. ಸೊ ಲೆಟ್ ಮಿ do South Indian first and then go Indian and probably go higher, bigger later on. Adre ಈಗ let me take at least 1 year. Corona ಆದ್ಮೇಲೆ ಇನ್ನೂ ಸ್ವಲ್ಪ ಇಲ್ಲಿ films release ಆದ್ಮೇಲೆ I think we'll go Bollywood. We'll go. Thank you, Prabhakar. Definitely. Thank you, Kiran. Thank you, Prakash. Thank you, Prakash. Next to Ramesh will take over from UK. Ramesh. Thank you, Prabhakar. Speaker Madam, I think the questions are flowing. I think still you are okay, I think. Next, I think we'll start from north of UK, which is basically Scotland. And we have Shirish from Karnataka Association of Scotland. Shirish, over to you. You must have to unmute him again. ಇಲ್ಲ, ಅವ್ರು ಅನ್ಮ್ಯೂಟ್ ಮಾಡ್ಕೋಬೇಕು. Tell him before. Okay, next ಕೇಳಿ ರಮೇಶ್. He's not unmuting actually. Shirish, unmute ಮಾಡ್ಕೊಳ್ಳಿ. ಇವಾಗ ಸಾರಿ, ನನಗೆ ಚಾನ್ಸ್ ಅನ್ಮ್ಯೂಟ್ ಮಾಡಕ್ಕೆ. ಅನ್ಮ್ಯೂಟ್ ಮೈಸೆಲ್ಫ್. ನಮಸ್ಕಾರ.
ನಮಸ್ಕಾರ, ನನ್ನ ಹೆಸರು ಸುರೇಶ್ ಅಂತ, ಸ್ಕಾಟ್ಲೆಂಡ್ ಅಲ್ಲಿ ವಾಸಿಯಾಗಿದ್ದೀನಿ. ಸ್ಕಾಟ್ಲೆಂಡ್ ಅಲ್ಲಿ ನಮ್ಮ ಒಂದು ಸಣ್ಣ ಕನ್ನಡ ಗ್ರೂಪ್ ಇದೆ, ಕನ್ನಡ ಸ್ಕಾಟ್ಲೆಂಡ್ ಅಂತ. ಅದಕ್ಕೆ ನಾನು ಸೆಕ್ರೆಟರಿ ಸ್ಥಾನ ಹೊಂದಿದ್ದೀನಿ. ಸೊ ನನ್ನ ಪ್ರಶ್ನೆ ವೆರಿ ಸಿಂಪಲ್, ನಮ್ಮ ಕನ್ನಡ ಮೂವಿ ಯಾವಾಗ ನಮ್ಮ ಪಕ್ಕದ ರಾಜ್ಯ ತರ ಚೆನ್ನಾಗ್ ಆಗೋದು ಅಂತ. ಯಾಕೆಂದ್ರೆ ನಮ್ಗೆ ಇಲ್ಲಿ ಬಹಳ ಜನ ತೆಲುಗು ಫ್ರೆಂಡ್ಸ್ ಇದಾರೆ, ಕನ್ನಡ ತಮಿಳ್ ಫ್ರೆಂಡ್ಸ್ ಇದಾರೆ. ಅವ್ರ ಮೂವೀಸ್ ಬಂದ ತಕ್ಷಣ ಅವ್ರ ಕ್ರೇಜೇ ಬೇರೆ. ಸೊ ನಮ್ಮ ಕನ್ನಡ ಮೂವಿ ಬಂದಾಗ ವಿ ಡೋಂಟ್ ಹ್ಯಾವ್ ದಟ್ ಕೈಂಡ್ ಆಫ್ ಕ್ರೇಜ್, ಹೋಗ್ಬೇಕು ನೋಡ್ಬೇಕು ಅಂತೇಳಿ. ಸೊ ಇವನ್ ರಮೇಶ್ ಅವರಾಗ್ಲಿ ನಾವಾಗ್ಲಿ ವಿ ನೀಡ್ ಟು ಪುಷ್ ಪೀಪಲ್, ಬನ್ನಿ ಕನ್ನಡ ಮೂವಿ ನೋಡಿ ಅಂತೇಳಿ. ಐ ಡೋಂಟ್ ಬಿಕಾಸ್ ಆಫ್ ಕ್ವಾಲಿಟಿ ಚೆನ್ನಾಗಿಲ್ವೋ, ಇಲ್ಲ ಅಂತಂದ್ರೆ ಸ್ಕ್ರಿಪ್ಟ್ ಚೆನ್ನಾಗಿಲ್ವೋ, ಯಾವಾಗ ನಮ್ ಕನ್ನಡ ಮೂವಿ ಇಂಪ್ರೂವ್ ಆಗೋದು, ಯಾವಾಗ ನಾವು ಪಕ್ಕದ ರಾಜ್ಯ ತರ ಚೆನ್ನಾಗೋದು ಅಂತ ನನ್ನ ಪ್ರಶ್ನೆ. So I always believe that nam Kannada industry grow ಆಗ್ತಿದೆ, we are reaching there, nam content to different content ಬರ್ತಾ ಇದೆ, and also ಈಗ newcomers ಬರ್ತಾ ಇರೋರು, they have a different way of filmmaking. So I feel like nam example KGF is gone beyond boundaries, it's done super well, we have all these films happening. So I feel like it's also the timing we release the film, it's also the hype we create for the film, it's also the content, of course. So I majorly feel like ನಮ್ಮ industry grow ಆಗ್ತದೆ. ಯಾಕಂತಂದ್ರೆ ಇಲ್ಲಿ when I work in Telugu industry or Tamil industry, one thing all of them say is that we need to look out for Kannada industry. ಯಾಕಂತಂದ್ರೆ the way of filmmaking, there's a lot more competition now, a lot more content now and all of that. So yeah, so I purely believe that we just need to have a little patience, because we're going to come with a bang. ಇದೇನಕ್ಕೆ ಅಂತಂದ್ರೆ ನಮ್ ಫ್ರೆಂಡ್ಸ್ ಎಲ್ಲ ಕೇಳ್ತಾರೆ ಕನ್ನಡ ಯಾವ ಮೂವಿ ಚೆನ್ನಾಗಿದೆ ನೋಡ್ಬೋದು ಇವಾಗ ಅಂತ ಹೇಳಿ. ಸೊ ವೆರಿ ಫ್ಯೂ ಮೂವೀಸ್ ಲೈಕ್ ಕಿರಿಕ್ ಪಾರ್ಟಿ ಇಸ್ ಒನ್ ಅಮಾಂಗ್ ದಮ್, ಲೈಕ್ ದೇ ಲೈಕ್ ಇಟ್. ಸೊ ಆತರ ವೆರಿ ಫ್ಯೂ ಮೂವೀಸ್ ಅಷ್ಟೇ ವಿ ಕ್ಯಾನ್ ಪ್ರಮೋಟ್ ಅವರ್ ಸೆಲ್ಫ್ ಟೆಲ್ಲಿಂಗ್ ದಟ್ ದಿಸ್ ಇಸ್ ಅ ವೆರಿ ಗುಡ್ ಮೂವಿ ನೋಡಿ ಅಂತ ಹೇಳಿ. ಬಟ್ ಮೆನಿ ಮೂವೀಸ್ ಲೈಕ್ or not of that quality, what I could say. As in not the quality, but I think the content, sir. Yeah, because somehow we have got ourselves in a comfortable zone. Andre 4 song 4 fight one family one love story idre film odutte anta, it's become one common thing, whereas now the new filmmakers are coming out of it, they're trying to experiment. So I think it's basically the content must be nice and it'll do simple. Adre why it reached so many people is because of the characters which was so relatable. So that is again an experiment, you don't know which character will do what, where, and if it will work or not anta. But yeah, but ಅದೇ ಅದರಲ್ಲಿ ಒಂದ್ ಎರಡ್ ಮೂರು ಕನ್ನಡ ಮೂವೀಸ್ ಚೆನ್ನಾಗಿ ಬರುತ್ತೆ ಅಷ್ಟೇ. ನಾಟ್ ಔಟ್ ಆಫ್ 10 all movies will not be so good, but 2 or 3 selective will be good. Hope we just have to have patience, baby has to grow. ನೆಕ್ಸ್ಟ್ ಟೈಮ್ ಸ್ಕಾಟ್ಲೆಂಡ್ ಬಂದಾಗ ನಾವು ಭೇಟಿ ಆಗ್ಬೇಕಿಲ್ಲ ಅಂತ ಸಣ್ಣ ಗ್ರೂಪ್ ಇದೆ ನಮ್ದು. ಇಟ್ ವಿಲ್ ಬಿ ವೆರಿ ಫಾರ್ ಆಲ್ ಆಫ್ us. ಈಗ ವರ್ಲ್ಡ್ ಟೂರ್ ಮಾಡಬೇಕು ಕಾಣಿಸುತ್ತೆ, ಮಾಡಲೇಬೇಕು ರೈಟ್ ಆಫ್ಟರ್ ಕೊರೋನಾ ಇಸ್ ಡನ್. Yeah, Scotland is one of the futuristic, country, like shooting alla ನೀವು last time ಬಂದಿದ್ರಿ ಅಂತ ಅನ್ಸುತ್ತೆ. ಬರ್ಬೇಕು next time. Yes, definitely. Thank you so much. Thanks for giving this opportunity. Yeah, thanks Suresh. That was a good answer, Rashmika avare. We'll now go to Europe and Italy. We have Hemegowda Madhu from Italy. Hemegowda, over to you. And Rashmika, I would would like to introduce of this gentleman, Hemegowda Madhu. You can just Google him now. This guy is a literal COVID-19 warrior who has, right from March, when the Italy was in its peak, he has served the COVID-19 patients there, and he is a proud Kannadiga, and he is a nurse from Italy. Over to you, Gowda. Unmute ಮಾಡ್ಕೊಳ್ಳಿ. ಸರ್ ಥ್ಯಾಂಕ್ಸ್ ಸರ್. ಕೇಳಿಸ್ತಾ ಇದೆಯಾ? ಹೇಳಿ. ಥ್ಯಾಂಕ್ಸ್ ಕಿರಣ್ ಅವರೇ, ಹಾಗೆ ರಮೇಶ್ ಅವರಿಗೆ ಥ್ಯಾಂಕ್ಸ್ ಅವಕಾಶ ಮಾಡಿಕೊಟ್ಟಿದ್ದೆ. ನಮಸ್ಕಾರ ಮೇಡಮ್. Namaskara sir. First of all, before you start speaking, thank you so much for all that you have done. You're the superhero. Thank you.
ಹಾಗೇನಿಲ್ಲ ಮೇಡಮ್, ನಮ್ ಕರ್ತವ್ಯ ನಾವು ಮಾಡಿದೀವಿ ಮೇಡಮ್. ಹಾಗೆ ನಮ್ ಕರ್ನಾಟಕದಲ್ಲಿ ಈಗ ಕಡಿಮೆ ಆಗ್ತಾ ಇದೆ, ಅದರಿಂದ ನಮ್ಗೆ ಖುಷಿ ಆಗಿದೆ. ಹಾಗೆ ಮೇಡಮ್, ಇಲ್ಲಿ ನನ್ನ ಇಟಾಲಿಯನ್ ಕೊಲೀಗ್ಸ್ ಇದಾರೆ, ನಾನು ಅವ್ರಿಗೆ ಎಲ್ಲ ಹೇಳಿದ್ದೆ ಬರ್ತಾ ಇದ್ದೀರಾ ಅಂತ ಹೇಳಿ. ನೋಡಿ ಇಲ್ಲಿ ಕಾಯ್ತಾ ಇದಾರೆ, ಎಲ್ಲ ವಿಶ್ ಮಾಡ್ತಾರೆ. ಚಾ ಚಾ. Hi, thank you so much for all your help. Please take care of yourself. Please take care of yourselves, be safe, and loads of love. ಮೇಡಮ್, ಅವ್ರಿಗೆ ಇಂಗ್ಲಿಷ್ ಬರಲ್ಲ, ಸಾರಿ. ಅವರೆಲ್ಲ ಇಟಾಲಿಯನ್ಸ್, ಹಾಗಾಗಿ ಎಲ್ಲ ಇಟಾಲಿಯನ್. ಮೇಡಮ್ ನಾವು ಟ್ರಾನ್ಸ್ಲೇಟ್ ಮಾಡ್ಬಿಡಿ. ಖಂಡಿತ ಮೇಡಮ್, ಹೇಳ್ತೀನಿ ಅವ್ರಿಗೆ. ಅದೇ ಇವಾಗ ನಿಮ್ ವಿಡಿಯೋಗಳೆಲ್ಲ ತೋರಿಸ್ತಾ ಇದ್ದೆ, ಅವ್ರು ಹೇಳ್ತಾ ಇದ್ರು ನಿಮ್ದ್ರಲ್ಲೂ ಆತರ ಇದಾರ ಅಂತ ಹೇಳ್ಬಿಟ್ಟು. ನಾನು ಅವ್ರಿಗೆ ಇಂಡಿಯನ್ ಇದೆ ಅಂದ್ರೆ ತುಂಬಾ ಖುಷಿ ಆಗ್ತಾರೆ ಮೇಡಮ್. ಹಾಗಾಗಿ ನಾನ್ ನಿಮ್ಮನ್ನ ಮೀಟ್ ಆಗಿದ್ದು ಜರ್ಮನಿಲಿ, ನೀವು ಮೂನಿಕಿಗೆ ಬಂದಿದ್ರಿ ಕಿರಿಕ್ ಪಾರ್ಟಿ ಶೋಗೆ, ಸೆಲೆಬ್ರಿಟಿ ಶೋ ಮಾಡಿದ್ದು. ನೀವು ರೋಡ್ ಅಲ್ಲಿ ಟ್ರಾಫಿಕ್ ಜಾಮ್ ಅಲ್ಲಿ ಒಂದು 4 hours ಸಿಗಾಕೊಂಡು ಮತ್ತೆ ಬಂದಿದ್ರಿ. ನಾವು ರಾತ್ರಿ 8 ಗಂಟೆ 9 ಗಂಟೆ ಆದ್ರೂ ಕಾದು ನಿಮ್ನೆಲ್ಲ ಮೀಟ್ ಆಗಿ ತುಂಬಾ ಎಂಜಾಯ್ ಮಾಡಿದ್ದು ಮೇಡಮ್. ಇಟ್ ವಾಸ್ ವೆರಿ ನೈಸ್, ಮೆಮೊರೇಬಲ್. ಬಟ್ ನೀವ್ ಇನ್ನು ನೆನ್ಪು ಮಾಡ್ಕೋಬೇಕು ಅನ್ಸುತ್ತೆ. ನಿಜವಾಗ್ಲೂ ಇದು ಯುರೋಪ್ಗೆ ರಮೇಶ್ ಅವರು ಆ ಮೂವಿನ ಇಲ್ಲಿ UK ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದ್ರು. ಹಾಗೆ ನಾನು ಇಟಲಿಲೂ ಸಮೇತ ಆ ಮೂವಿನ ಡಿಸ್ಟ್ರಿಬ್ಯೂಟ್ ಮಾಡಿ, ನಿಜವಾಗ್ಲೂ ಫಸ್ಟ್ ಟೈಮ್ ಇನ್ ಕನ್ನಡ ಇಂಡಸ್ಟ್ರೀಸ್ ಅಲ್ಲಿ ಆ ಮೂವಿ ಎಲ್ಲಾ ಕಡೆ ತುಂಬಾ ಹೌಸ್ಫುಲ್ ಆಗಿತ್ತು ಮೇಡಮ್. ಇಲ್ಲಿ ನಮ್ ಯುರೋಪ್ ಅಲ್ಲೂ ಸಮೇತ ಹೌಸ್ಫುಲ್ ಆಗಿತ್ತು ಅನ್ನೋಕೆ ಹೇಳಕ್ಕೆ ಹೆಮ್ಮೆ. ಹಾಗೆ ಮೇಡಮ್, ನನ್ನ ಕ್ವಶನ್ ಏನಂದ್ರೆ ಮೇಡಮ್, ನೀವು ಮೊದ್ಲು ಏನ್ ಸಾನ್ವಿ ಆಗಿದ್ರಿ, ಹಾಗೆ ಇವಾಗಿನ ತನಕ ಖುಷಿ ಹಲವಾರು ಪಾತ್ರಗಳು ಮಾಡಿದ್ರ. ನಿಮ್ಗೆ ಯಾವ ಪಾತ್ರ ನಿಮ್ ಜೀವನಕ್ಕೆ ಹತ್ರ ಅನ್ನಿಸ್ತು? ಈ ಪಾತ್ರ ನಾನು ಸೆಲೆಕ್ಟ್ ಮಾಡಿದ್ದಕ್ಕೆ ನಾನು ಇದಕ್ಕೆ ತುಂಬಾ ನನ್ಗೆ ಹತ್ರ ಆಯ್ತು. ನಿಮ್ ಜೀವನಕ್ಕೆ ಹತ್ರ ಆಗಿದ್ದು ಯಾವ್ದು ಅಂತ? ಜೀವನಕ್ಕೆ ಹತ್ರ ಆಗಿದೆ ಅಂತ ಹೇಳಕ್ ಆಗಲ್ಲ ಸರ್, ಬಟ್ ಸಾನ್ವಿ ಬಂದು ನಾನು ಆಕ್ಟಿಂಗ್ ಮಾಡಿಲ್ಲ. I was just living the character. It was just a part of me. ಅಂದ್ರೆ ಆ ಟೈಮ್ ಅಲ್ಲಿ ಕ್ಯಾಮ್ರಾ ಮುಂದೆ ಹೆಂಗ್ ಆಕ್ಟ್ ಮಾಡೋದು, ಏನ್ ಮಾಡೋದು ಅಂತ ನನ್ಗೆ ಗೊತ್ತಿರ್ಲಿಲ್ಲ. ಬಟ್ I was just being Sanvi. So yeah, I think that was the closest. I mean, the first job you do, the first step you take is always the most memorable one. So yeah ma'am, thanks ma'am. ನಿಜವಾಗ್ಲೂ ನಮ್ಮ ಎಲ್ಲರ ಮನಸ್ಸುಗಳಲ್ಲೂ ಸಾನ್ವಿ ಹಾಗೆ ಉಳಿದಿದ್ದಾರೆ. ಇವತ್ತು ಏನೇ ಆಗಿದ್ರು ಸಮೇತ ಸಾನ್ವಿನ ಯಾವತ್ತು ಮರೆಯಕ್ಕಾಗಲ್ಲ. ಹಾಗಾಗಿ ನಾವು ಆ ಬೆಳಗ್ಗೆದ್ದು ಹಾಡನ್ನ ಇವತ್ತು ಸಮೇತ ಹೇಳಿದ್ರೆ ನಮ್ಮ ಹಳೆ ಕ್ರಶ್ಗಳಿಗೆ ನಾವು ಹೋಗ್ತೀವಿ ಅಂತ ಹೇಳ್ತಾ, ನಿಜವಾಗ್ಲೂ ಈ ಅವಕಾಶ ಮಾಡ್ಕೊಟ್ಟಿದ್ದಕ್ಕೆ, ಈ ಟೈಮ್ ನೀವು ಸ್ಪೆಂಡ್ ಮಾಡ್ತಾರಕ್ಕೆ, ಹಾಗೆ ನ್ಯೂಸ್ ಫಸ್ಟ್ ದಿವಾಕರ್ ಸರ್ಗೆ, ಹಾಗೆ ಕಿರಣ್ ಸರ್ಗೆ ನನ್ನ ಹೃತ್ಪೂರ್ವಕವಾದ ವಂದನೆಗಳನ್ನ ಹೇಳ್ತಾ, ನೀವ್ ಇದೇ ತರ ಜೀವನದಲ್ಲಿ ಮುಂದೆ ಬರ್ತಾರಿ, ಬಾಲಿವುಡ್ಗೆ ಅಥವಾ ಹಾಲಿವುಡ್ಗೂ ಬನ್ನಿ ಅಂತ ಹೇಳ್ತಾ ಕೇಳ್ಕೊಳ್ತೀವಿ ಮೇಡಮ್. ಏನು ಹೇಳಕ್ ಆಗಲ್ಲ ಮೇಡಮ್, ನಿಮ್ಮ ಹತ್ರ Nice to speak to you, ma'am. Thanks a lot. Thank you, Megawda Madhu. All the best and take care and be safe. Thanks. Quickly, we'll go to Europe. Dilip from Paris. Hi, sir. Hi. ನೆನಪಿದ್ಯಾ ನೀವು ಯುರೋಪ್ ಟ್ರಿಪ್ ಅಂತ ಬಂದಿದ್ರಿ ಕಿರಿಕ್ ಪಾರ್ಟಿ ರಿಲೀಸ್ ಮಾಡೋ ಟೈಮ್ ಅಲ್ಲಿ? ಸೊ ನಮ್ಮನ್ನ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಭೇಟಿ ಆಗಿದ್ವಿ, ಅನ್ನ ಸಾಂಬಾರ್ ಎಲ್ಲ ಅದು ನಾರ್ಮಲ್ ಆಗಿದ್ರೆ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಕನ್ನಡ ಮೂವೀಸ್ ಅಷ್ಟೊಂದು ಇದ್ರಲ್ಲಿ ರಿಲೀಸ್ ಆಗೋದಿಲ್ಲ. ನಾರ್ಮಲ್ ಆಗಿ ನಾವೇನಂದ್ರೆ ಒಂದಷ್ಟು ಜನ ಸೇರ್ಕೊಂಡು ನಾವು ಪ್ರೊಡ್ಯೂಸರ್ಸ್ ಹತ್ರ ಕಾಂಟ್ಯಾಕ್ಟ್ ಮಾಡಿ, ಇಲ್ಲ ಡಿಸ್ಟ್ರಿಬ್ಯೂಟರ್ ಹತ್ರ ಕಾಂಟ್ಯಾಕ್ಟ್ ಮಾಡಿ, ಈಗ ಹೇಮೇಗೌಡ ಅವರು ಮತ್ತೆ ಸತೀಶ್ ಶಾಸ್ತ್ರಿ ಇವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿ ನಾವೇ ಒಂದು ಥಿಯೇಟರ್ನ ರೆಂಟ್ ಮಾಡ್ಕೊಂಡು ಒಂದು ನಮ್ಮ ಜನ ನಮ್ಮ ಮೂವಿ ನೋಡ್ಬೇಕು ಅಂತ ಹೇಳಿ ಮಾಡ್ತಿದ್ವಿ. ಆ ಟೈಮಲ್ಲಿ ಕಿರಿಕ್ ಪಾರ್ಟಿ ರಿಲೀಸ್ ಮಾಡೋದಕ್ಕೆ ತುಂಬಾ ಹೋರಾಡಿದ್ವಿ. ನಮ್ಮ ಪೂರ್ಣಕ್ಕ ಅವ್ರು ಕೂಡ ನಿಮ್ಮನ್ನ ಮಾತಾಡ್ಬೇಕು ಅಂತ ಹೇಳ್ತಾ ಇದ್ರು, ಅನ್ನಪೂರ್ಣ ಅಂತ ಹೇಳಿ ಅವ್ರು ತುಂಬಾ ಆಕ್ಟಿವ್ ಆಗಿ ಓಡಾಡ್ತಾ ಇರ್ತಾರೆ ಇಲ್ಲಿ. ಬಟ್ ಈಗ ನಮ್ಗೇನು ಅಂತಂದ್ರೆ ಆಗ ಇದ್ದ ರಶ್ಮಿಕಾ ಅವರು ಸಾನ್ವಿ ಅಂತ ಹೇಳಿ ತುಂಬಾ ಮುಗ್ಧೆ ಆಗಿದ್ರು, ತುಂಬಾ ಖುಷಿಯಾಗಿದ್ರು. ಈಗ ನೀವು ಬೆಳೆದು ಬಿಟ್ಟಿದ್ದೀರಾ ಅಂತಂದ್ರೆ ನಿಜವಾಗ್ಲೂ ಆಕ್ಟಿಂಗ್ ಮಾಡೋದ್ರಲ್ಲಿ ಆಕ್ಟಿವಿಟೀಸ್ ಎಲ್ಲಾನು ತುಂಬಾನೇ ಖುಷಿ ಆಗುತ್ತೆ. ನಮ್ಗೊಂದು ಹೆಮ್ಮೆ. ನನ್ನೊಂದು ಸಣ್ಣ ಪ್ರಶ್ನೆ ನಿಮ್ಗೆ, ತುಂಬಾನೇ ಈಗ ನೀವು ಗುರುತಿಕೊಂಡಿದ್ದೀರಾ ಭಾರತಾದ್ಯಂತ. ಈಗ ಅವಾಗ ಹೇಳಿದ್ರಿ ನೀವು ಬಾಲಿವುಡ್ ಕೂಡ ಮೋಸ್ಟ್ಲಿ ನೆಕ್ಸ್ಟ್ ಇಯರ್ ಹೋಗೋಣ ಅಂತ ಹೇಳಿದ್ರಿ. ಅದ್ರ ಸಣ್ಣ ರಿಕ್ವೆಸ್ಟ್ ಏನು ಅಂತಂದ್ರೆ, ಕಲಾತ್ಮಕ ಚಿತ್ರಗಳು ಅಂತ ಹೇಳಿ, ಎಕ್ಸಾಂಪಲ್ಗೆ ಒಂದಲ್ಲ ಎರಡಲ್ಲ ಅಂತ ರಾಷ್ಟ್ರ ಪ್ರಶಸ್ತಿ ಬಂತು. ಅದಾದ್ಮೇಲೆ ನಮ್ಮ ಸೌಂದರ್ಯ ಅವರು ದೀಪ ಅಂತ ಹೇಳಿ ಮೂವಿನ ಅವರೇ ಪ್ರೊಡ್ಯೂಸ್ ಮಾಡಿ ಅವರೇ ಆಕ್ಟ್ ಮಾಡಿದ್ರು, ಅದಕ್ಕೂ ನ್ಯಾಷನಲ್ ಅವಾರ್ಡ್ ಬಂದಿತ್ತು. ನಮ್ಮ ಆಶೆ ಏನು ಅಂತಂದ್ರೆ ನಮ್ಮ ಚಿತ್ರದಲ್ಲಿ ನಟಿಸ್ಬೇಕು, ಇಲ್ಲ ಅವರೇ ಪ್ರೊಡ್ಯೂಸ್ ಮಾಡ್ಬೇಕು ಅಂತ ನಮ್ಗೆ ಆಸೆ.
ಯಾವಾಗ ಆಗುತ್ತೆ? ಸರ್ ನಮ್ಗೆ ಅಷ್ಟು ಸೀನ್ ಇಲ್ಲ ಸರ್, ತುಂಬಾ ತುಂಬಾ ಲಾಂಗ್ ಶಾಟ್ ಅದು. ಬಟ್ ಈಗ ಅಷ್ಟೇ ಐ ಆಮ್ ಮೇಕಿಂಗ್ ದ ಬೆಸ್ಟ್ ಯೂಸ್ ಆಫ್ ದ ಚಾನ್ಸ್ ಐ ಹವ್ ಗಾಟನ್. I'm just introduced ಅಂದ್ರೆ ಒಂದ್ ಕಾಲೇಜ್ ಹುಡುಗಿ ಫಿಲ್ಮ್ ಇಂಡಸ್ಟ್ರಿ ಬಂದು she's just given one opportunity. ಈಗ I'm working in 3 other different industries. I'm just making a best use of the opportunity I've got. Producer ಆ ರೇಂಜ್ ಹೋಗುವಾಗ let's think, we'll figure something out and we'll do. ಈಗ ಅಷ್ಟೇ I just want to act and I just want to make my audience proud of me, my family proud of me, and yes, ಅಷ್ಟೇ. ನಮ್ಮ ಆಸೆ ಏನಂದ್ರೆ ಆತರ ಒಂದು ನಾನ್ ಕಮರ್ಷಿಯಲ್ ಮೂವಿ ಮಾಡಿ ಒಂದು ರಾಷ್ಟ್ರ ಪ್ರಶಸ್ತಿ ಪಡಿಬೇಕು ಅಂತ ನಮ್ಗೊಂದು ಆಸೆ. ಮಾಡೋಣ ಸರ್, ಮಾಡೋಣ. ಸಿಕ್ಕಾಪಟ್ಟೆ ಟೈಮ್ ಇದೆ, ಮಾಡೋಣ. ಮತ್ತೆ ಆಕ್ಷನ್ ಸುಧಾರಣೆ ಬಂದಾಗ ಸಿಗೋಣ. ಥ್ಯಾಂಕ್ ಯು. ಡೆಫಿನೆಟ್ಲಿ ಥ್ಯಾಂಕ್ ಯು. ಹ್ಯಾಪಿ ಅಪ್ಪಂದ್ರ ದಿನಾಚರಣೆ. Thank you. Wish you the same. Wish for your dad. Wish for everyone here. Thank you. Thank you, Dilip. Thank you, Rashmika madam. Prabhakar, over to you. Thank you, Ramesh. Next to Ravi, Shobha Rajanna anta heli from Toronto, Canada. Dr. Shobha Rajanna. Shobha, unmute ಮಾಡ್ಕೊಂಡು ಮಾತಾಡಿ please. Hi Rashmika, how are you? Hi ma'am. A big welcome for you. Welcome to the virtual meet. I'm so excited talking to you. Rashmika, It's such a pleasure talking to you. Small introduction about ನಮ್ಮ doctor. She is a doctor by profession and huge supporter of all Kannada related events here in Toronto, Canada. So she is a huge supporter and a promoter of our Dreams Media too. So thanks Dr. Shobha Rajanna. Please, it's all you now. Please. Yeah, thank you Kiran and the Dreams Media. Actually Rashmika, welcome you. ನೀವು time ತಗೊಂಡು ನಮ್ಮ ಜೊತೆ ಮಾತಾಡ್ತಾ ಇರೋದಕ್ಕೆ we are really very happy. So we got to see you virtually at least ಈ COVID ಇಂದ. So I know hug, big hug. So I know you have a beautiful smile. I can tell more about your smile. You have a perfect one since I'm a dentist. So that's a big compliment. ನಿಮಗೆ ನಂದು question, I've always followed your movies, all different languages. I've watched ತಮಿಳಲ್ಲಿ ನಿಮ್ಮನ್ನ, ಕನ್ನಡದಲ್ಲಿ, ಮತ್ತೆ even ಮನೆ ತೆಲುಗು ಭೀಷ್ಮ. It was excellent movie. Thank you. So my question is, ನೀವು ಯಾವಾಗ ಹಿಂದಿಗೆ ಬೇರೆ ಲ್ಯಾಂಗ್ವೇಜಸ್ ಗೆಲ್ಲ ಯಾವಾಗ ಹೋಗ್ತೀರಾ? ವೇಟ್ ಮಾಡ್ತಾ ಇದೀವಿ. ನೀವು ಒಂಥರ ಮಾಧುರಿ ದೀಕ್ಷಿತ್ ತರ ನಮ್ ಸೌತ್ ಇಂದ ಹೋಗ್ಬೇಕು ಅಂತ ನನಗೆ ಆಸೆ. ಅಯ್ಯೋ, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಬಾಲಿವುಡ್ಗೆ ಡೆಫಿನೆಟ್ಲಿ ಆಲ್ರೆಡಿ ಮೀಟಿಂಗ್ಸ್ ಹೋಗ್ತಾ ಇದೀನಿ, ಅಲ್ಲಿ ಕಾಂಟ್ಯಾಕ್ಟ್ಸ್ ಇದ್ದಾರೆ. ಇಟ್ಸ್ ಜಸ್ಟ್ ಐ ಜಸ್ಟ್ ವಾಂಟ್ ಟು make films here, do films here, have a little more experience, and definitely by this year, next year, or the coming next year, I will be in Bollywood and you'll see me there. Allu hogi, I will be known as a girl from Karnataka. Awesome. We're so proud of you. Thank you. Thank you, Shobha. Next is ಬಂದು ಬೆಂಕಿ ಅಂತ, ಬಸಣ್ಣ ಬೆಂಕಿ ಅವರು. ಸರ್ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಸರ್. ಬಸಣ್ಣ. ಎಸ್ ಸರ್. ರಶ್ಮಿಕಾ ಅವರಿಗೆ ಅಲ್ಬನಿ ನ್ಯೂಯಾರ್ಕ್ ಕನ್ನಡ ಸಂಘದಿಂದ ಸ್ವಾಗತಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಂದೊಂದು ಕ್ವಶನ್ ಅಂದ್ರೆ, ನೀವು ಕೊಡಗು ಇದೆಯಲ್ಲ, ಕರ್ನಾಟಕದ ಒಂದು ವಿಶ್ವಕ್ಕೆ ಕಾಣಿಕೆ ನೀವು, ಕೊಡಗಿನ ಬೆಡಗಿ ಮೇಡಮ್. ನೀವು ಕೈಯಲ್ಲಿ ಒಂದು ಮಚ್ಚೆ ನೋಡಿದೆ ನಾ, ಟಟ್ಟು, ಅದು ಏನಂತ ಹೇಳ್ತೀರಾ? ವಾಟ್ ಇಸ್ ದಟ್? Irreplaceable ಅಂತ. Irreplaceable means each one of us are not replaceable at all. Now, we're different in our own ways, and
Nobody can replace you no matter what. That is your superpower. Just like you. Thank you. ಮೇಡಮ್, ಇನ್ನೊಂದು ಕ್ವಶನ್ ಅಂದ್ರೆ, ನಿಮ್ದು ಮುಂದೆ ಮದುವೆ ಯಾವಾಗ? ನಮ್ಮ ಯಾವ್ದಾರು NRI ಬಾಯ್ಸ್ ಬೇಕಾ? ಅಮೆರಿಕದಲ್ಲಿ ಒಳ್ಳೆ ಬಹಳ ಚೆನ್ನಾಗಿದ್ದೇವೆ ನಾವು, ಫಾಲೋವರ್ಸ್ ಇದೆ ನಿಮಗೆ. That's so sweet. ಥ್ಯಾಂಕ್ ಯು. I didn't get your question. What did you say? ನಿಮ್ದು ಮದುವೆ ಏನಾದ್ರು ಯೋಚನೆ ಇದೆಯಾ ಅಂತ? ನೀವೇನಾದ್ರು ಮದುವೆ ಆಗ್ತೀನಿ ಅಂದ್ರೆ ಅಮೆರಿಕದಲ್ಲಿ ತುಂಬಾ ಜನ ಹುಡುಗರಿದ್ದಾರೆ. Long shot, sir. ಯಾರಾದ್ರಲ್ಲಿ ಇದ್ರೆ ಹೇಳಿ ಸರ್, I will try talking to them. ಶೂರ್. ಈ ಜೂಮ್ ಅಲ್ಲಿ ತುಂಬಾ ಜನ ಇದ್ದಾರೆ, ಅಮೆರಿಕ ತುಂಬಾ ಎಲ್ಲ ಫಾಲೋವರ್ಸ್ ಇದ್ದಾರೆ. ಇವರ ಡ್ರೀಮ್ ನಾಟ್ ಫಾರ್ ಕರ್ನಾಟಕ ಕ್ರಶ್, ಇವರ ಅಮೆರಿಕ ಕ್ರಶ್ ಆಲ್ಸೋ. ಅಮ್ಮ ನೋಡೋಣ ಸರ್, ಇಟ್ಸ್ ಓಕೆ. ಥ್ಯಾಂಕ್ ಯು ಜೈ. Thank you. Next question is from Ravi Kaigonalli. Ravi, unmute ಮಾಡ್ಕೊಂಡು ಮಾತಾಡಿ. ಯಾರು? ರಶ್ಮಿಕಾ ಅವರೇ, ಹೆಂಗಿದ್ದೀರಾ? Hi Rashmika, once again they are from Canada, so I take the pleasure in introducing them to you. Ravi and Rashmi Kaigo, they both are business people, husband and wife. They are into real estate in Canada for almost 20 years. Again, to say the huge supporter of all Kannada related events here in Canada, and they are in Toronto, Canada for 20 years. A very established real estate couple and a very good supporter of all Kannada related events. Over to you, Ravi. Thank you. ಥ್ಯಾಂಕ್ ಯು ಕಿರಣ್. ನಮಸ್ಕಾರ ರಶ್ಮಿಕಾ ಅವರೇ, ಹೇಗಿದ್ದೀರಾ? ನಮಸ್ಕಾರ ಸರ್, ಚೆನ್ನಾಗಿದ್ದೀನಿ. ನೀವು? ಕೈಗೋನಹಳ್ಳಿ, ನನ್ನ ವೈಫ್ ಲಕ್ಷ್ಮಿ ಕೈಗೋ. Hi ma'am. We are a great fan of yours. That's so sweet. Thank you. You're naturally so beautiful, and we love all your movies. Thank you so much, sir. Thank you. And all the best. Thank you. Quarantine admele hoping to see all your new movies. Thank you so much, sir. Thank you. I've just been thanking you, and that's all I can say. Thank you for all the love. Kirik Party was a great success here. We had for the first time from Dreams Media multiple shows. Ella lineup tagondu ticket id maadi, like it was a lot of fun. We had a great time. Soon again that history will repeat. Yes. Hoping to see you next movies adhe ತರ agli anta. All the best. Definitely, sir. Definitely. Thank you. Vandide Rashmika. Heli ma'am. You are doing very good, very talented. ನಿಮ್ಗೆ ಏನಾದ್ರೂ ಇದು ಐಡಿಯಾ ಇದೆಯಾ ಪ್ರೊಡಕ್ಷನ್ ಹೌಸ್ ಮಾಡ್ಬೇಕು ಅಂತ, ಲೈಕ್ ಟು ಗಿವ್ ಎನ್ಕರೇಜ್ಮೆಂಟ್ ಅಂಡ್ ಎ ಪ್ಲಾಟ್ಫಾರ್ಮ್ ಟು ಆಲ್ ದಿ ಸ್ಟ್ರಗ್ಲಿಂಗ್ ಅಂಡ್ ನ್ಯೂ ಆಕ್ಟರ್ಸ್ಗೆ ಅಂತ? Right. I am definitely trying all my possible ways to support and be there for the new talent, because the bridge is what is hard to find in the industry we are in. I encourage all the new directors, actors, and everyone. Me having a production house is a long shot, because of course you need a lot of time to, for that you need to have a lot of financial support for that, and moral support for that. But right now the opportunity, what do I say? Let's just say opportunity. The opportunity, I'm making the best use of it, and right now I'm an actor. I want to act well. I want to make my audience proud of me. I want to make them, I want them to enjoy me on screen, and that is my job right now, and I'm happy doing it, and let me do this for some more time. All the best, and see Thank you so much. Definitely, ma'am. Loads of love. All the best. Thank you. Yes, Thank you, Ravi and Lakshmi. Great Thanks job. As always, nice. We enjoy it. This is one of the best Father's Day gifts. I hope you're having fun. I hope all of that. Enjoy. Today's your day. Make the best use of it. Thank you. From all the way from Toronto, then we go to Singapore. Vidya Manjunath anta heli. Vidya, unmute ಮಾಡ್ಕೊಂಡು ಮಾತಾಡಿ please. Yeah, thank you. Hi Rashmika.
Hi, ma'am. How are you? I'm good. Don't call me ma'am. You can call me Vidya. Okay, no, it's just a force of habit. No, that's okay. I'm really a big fan of yours. ತುಂಬಾ That's so ಚೆನ್ನಾಗಿ sweet. ಮಾಡ್ತಾರೆ ಎಲ್ಲಾ ಮೂವೀಸ್ ಅಲ್ಲೂ. I watched almost all of your films. Thank you. I have a small question for you. Most of them are asking about the films. During the quarantine time, did you cook anything at home? So, I think I've become a pro cook. Because ನಮ್ಮ ಮನೆಯಲ್ಲಿ when I tell them that I want to be on a diet ಅಂದ್ರೆ they won't listen to me. So ನನ್ಗೆ ಏನ್ ಬೇಕು ನಾನ್ ಮಾಡ್ಕೊಂಡು ನಾನೇ ತಿನ್ಬೇಕು. So I've started baking healthy. I've started making Asian food. I've started making pizzas. I'm a pro now. ನೀವು ಮನೆಗೆ ಬಂದ್ರೆ I'll only prepare, like I'll cook for you and I'll put one huge spread for you. Oh, thank you so much. So my next question is, how was your experience with Sitara when you made the video, that fun video? It was very nice, actually. Which one? The little one? The little ones? Yeah. So cute. Well, when you're with kids, you need to be a kid. When you're with elders, you need to be an elder. And I think I'm a pro at that too. No, that was too much fun, actually. Too much fun. Yeah. Those two girls, Adya and Sitara, they're I have less charge. Adya and Sitara, they're just, I enjoy talking to them. I enjoy off camera also, They're such lively kids. They're such good innocence and all of that. So it's very influential. Okay. It just influences you just to chill with them. So yeah, they're good girls. Okay. Thank you so much. It was really nice Thank talking to you, and all the very Lovely best for your great future. Thank you. Thank you so much. Thank you. Thank you. ನೆಕ್ಸ್ಟ್ ಬಂದು ದಿವಾಕರ್ ಸನ್ ಸಾಯಿ ಈಶ್ವರ್ ಅಂತ ಹೇಳಿ. ದಿವಾಕರ್ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. Hi. Hello, Rashmika. Hi. So you big... only slept off, no? Yesterday? It's you. Now I know. I'm glad you remember. Of course I remember. What's up? How are you? I'm like a real big fan of you. I've seen all your movies. You just made my day. Thank you. You stole my line. You just made my day too. Array, you guys, that song and you, I remember you because you slept off yesterday. You did not talk to me, but yes. Kirik Party, it's on my TV like once a week, always. Really? Oh my God. Don't you get bored? I'm there. So sweet. Thank you. You gave us, inspiration of how your college days should be. How was your college days? My college days, I think I started working from the second year of my college. So I couldn't really have a proper college days. But I remember, Andre, I used to belige shooting, ratri shooting ittu, belige exams ittu. So I had to balance both of them. I don't know how I passed. I don't know how I graduated. But that was one tough time. But I still remember my friends, Yelru Kutkondu, they used to, before going on into the exam hall, pointers korta idru. See, this chapters, e pointers, e chapters ali. So they used to prepare me for the exam. Adikinta munche nothing. So yeah, I made some really great friends from college. I'm still in touch with them. We talk to each other. We meet each other sometimes. And yeah, just that's something I remember. And my teachers, of course, art students, so we had full chill teachers. So we still chill with them. I text them, they call me, all of that. So my college is good. How is your college going? Online, so it's not much of a class. Isn't it boring? Very. I know.
So your parents shouldn't be there, but do you go see your friends at all? Yeah. Do they know? Maybe. Oh my god, I just made you get caught. Oh shit. Have fun. Thank you. Advice, Rashmika, for him? He's just. Sorry? Any advice? Advice? Yeah. For? He's going to take 12th this year. +2. What do I say? I think he's going to be just fine. Thank you so much. Thank you. Thank you. Thank you. Have fun. Nice to meet, talk to you. Though it's not real virtual, it's fine. Still real. Oh, lovely, lovely talking to you. And I just made you get caught, so have fun dealing with that. Haha. Thank you. ಬಹಳ ಸಂತೋಷ ಆಯ್ತು ರಶ್ಮಿಕಾ ಅವರೇ. ನಮ್ ಫ್ಯಾಮಿಲಿನೇ ಬಹಳ ದೊಡ್ಡ ಫ್ಯಾನು. ಎಲ್ಲ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಕೊಂಡು ನೋಡ್ತೀವಿ. ಈ ದಿನ ನಿಮ್ಮ ಹತ್ರ ಮಾತಾಡಿದ್ದು ನಮ್ ಫ್ಯಾಮಿಲಿ ಒಂದು ಪ್ಲೆಷರ್. ಥ್ಯಾಂಕ್ ಯು ಸೋ ಮಚ್. Thank you. So nice of you. Thank you so much. Sir? Thank you, guys. Okay, guys, they're going to be last 3 questions for Rashmika, because we all know it's pretty late there, and also she's running out of iPad power battery. I have 9% charge. So come on, get it. Get it. Okay. And Rashmika, one small request, because these guys went out and made that song for you, and we have rectified the technical glitch. And before we say bye, we want to play that song again for you. Done. Yeah. Go ahead, Prabhu. Next to Rashmika, we have a gentleman from all the way from Nigeria. Right. He's 60, but his heart is like 16. Govinde Gowda anta heli. Uncle, nam friend Papa. Uncle, unmute ಮಾಡ್ಕೊಂಡು ಮಾತಾಡಿ. All the best, Rashmika. I don't have any question. Thank you. I'm very nice to see you. You're so pretty. I like really you. You're my like. I loved your introduction and I loved your energy. Huge fan. Uncle, thank you so much for the love. Uncle, ಯಾವಾಗಲೂ ಡ್ರಾಮಾ ಎಲ್ಲ ಮಾಡ್ತಾ ಇದ್ರು ಮುಂಚೆ ಅವರು. ನಮ್ ಫ್ರೆಂಡ್ ಡ್ಯಾಡ್ ಅವರು ಆಕ್ಚುಲ್ ಆಗಿ ಡ್ರಾಮಾ ಎಲ್ಲ ಮಾಡ್ತಾ ಇದ್ರು ಮುಂಚೆ. ವೆರಿ ಆಕ್ಟಿವ್ ಗೈ, ವೆರಿ ಎನರ್ಜೆಟಿಕ್. ಟ್ಯಾಲೆಂಟ್, ಫುಲ್ ಟ್ಯಾಲೆಂಟ್. ನೀವ್ ಯಾಕೆ ಸರ್ ಮೂವೀಸ್ ಮಾಡ್ಬೋದಲ್ವಾ? ಇಲ್ಲ ನೋಡಿದ ಅಬ್ಬ ಈ ನೈಜರಿಂದ ಬಂದ್ಮೇಲೆ. ಥ್ಯಾಂಕ್ ಯು. Awesome. Thank you. All the best. Thank you so much, sir. Thank you. Take care. Yeah. Next to over to UK, Ramesh. ಒಂದೆರಡು ಕ್ವೆಶ್ಚನ್ ಕೇಳ್ಬಿಟ್ಟು ಆಮೇಲೆ Naveen, you can be ready with the song, Naveen. Yeah, sure. Thank you, Prabhakar. So we have last 2 more questions from UK. The question from Virendra Kolar. He's from Reading, UK. Virendra, over to you. Please mute yourself. Yeah. Hi, Rashmika. Hi, I think. sir. Hi. First and foremost, very nice to see you. And I could see, as most of them have covered most of the questions which I wanted to, but still I could feel that still left over what I would like to ask you. One thing is ನೀವು ಇರೋ ಮಾತಾಡ್ತಿರೋ ಒಂದು ರೀತಿ ಶೈಲಿ ಅದೆಲ್ಲ it's ultimate and it brings a lot of positive for the young kids and upcoming buds actually. Thank you. Having said that, so what I wanted to know is what is that zeal in you which you have, so which you would like to give as a takeaway for the current school kids who are upcoming in various ways. As I could see, you are diversified, okay, and I agree with you that most of the words which I could see when you were talking on it, okay, because today most of the industries like how we work in IT is different and requires different talent, and it's
as accepted and adapted to the change. Okay. So what is your takeaway, which I would like to know from you? Right now, I know for a fact that there is a lot of trouble going around with kids writing their exams. In graduation time, something like this pandemic has affected all of us. So I'm just wanting to say that I know this is a tough time for all of us. I know in every field also, it's just not industry that I'm talking about. There is business, there's like you said, you're working in IT. I'm pretty sure it's extremely hard for you. But right now, what can we do when something is put upon us? We are, in the end of the day, we are humans. We are also animals. We adapt to what is thrown onto us, So I think now, we just have to get adapted to the situation we are in and keep a positive mind, especially right now when there's a lockdown going, where this quarantine is going. I think the strongest we need to be is in our heads. We need to work our minds as right now. We need to be strong, we need to be together, and we need to support each other. No matter which field, no matter how old you are, nobody is too old to do anything, nobody is too young to do anything. So, yeah. I agree with you. Age does not matter. It's just a number. Yes, definitely. Thank you once again. And thank you all. Great. Thanks, Ramesh. Ramesh. Hello. Thank you, Virender. Our next question goes to Rajiv Maitri. Is also another nurse from Hello. ನಮಸ್ಕಾರ. ನಮಸ್ಕಾರ ಮೇಡಮ್, ನಾನು ರಾಜೀವ್ ಮೇತ್ರಿ ಅಂತ ನಾರ್ತ್ ವೇಲ್ಸ್ ಯುನೈಟೆಡ್ ಕಿಂಗ್ಡಮ್ ನಿಂದ ಮಾತಾಡ್ತಾ ಇದ್ದೀನಿ. ಸಾಂಗ್ಸ್ ಎಷ್ಟು ಪ್ರೈಸ್ ಮಾಡಿದ್ರು ಕಡಿಮೆನೆ ಮೇಡಮ್. ಆಮೇಲೆ ನಿಮ್ಮ ಸ್ಮೈಲ್ ಹೆಂಗಿದೆ ಅಂತಂದ್ರೆ ಇವತ್ತೇನ 600 ಜನ ನೋಡ್ತಾ ಇದ್ದಾರೆ, ಅವರು ಫೇಸ್ಬುಕ್ ದಲ್ಲಿ ಇರೋ 1500 ಜನ ಎಲ್ಲರಿಗೂ ಇನ್ಫೆಕ್ಷಿಯಸ್ ಆಗಿ ಸ್ಪ್ರೆಡ್ ಆಗಿದೆ. ಇದೇ ಸ್ಪ್ರೆಡ್ ಆಗಲಿ ಅಂತ ನಾನು ವಿಶ್ ಮಾಡ್ತೀವಿ. ಆಮೇಲೆ ನಿಮ್ಮ ಒಂದು ಸ್ಮಾಲ್ ಕ್ವಶನ್ ಅಂತಂದ್ರೆ ನೀವು ಆಲ್ಮೋಸ್ಟ್ ಆನ್ಸರ್ ಮಾಡಿದಿರಿ. ಈಗ ಅದೇ ಸೇಮ್ ತರ ಒಂಥರ ಅಂದ್ರೆ ಈಗ ಯಂಗರ್ ಜನರೇಷನ್ ಇದ್ದಾರಲ್ಲ ಮೇಡಮ್, ಯಂಗರ್ ಜನರೇಷನ್ ಅದವರು ಈಗ ಬಹಳ ಇದು ಫ್ಯಾಷನೇಬಲ್ ವರ್ಲ್ಡ್ ಕಡೆಗೆ ಅಟ್ರಾಕ್ಟ್ ಆಗ್ತಾ ಇದ್ದಾರೆ. ಅದರಲ್ಲೂ ಸಹ ಈಗ ಏನ್ ಬೇಕಂತಂದ್ರೆ ಚಿಕ್ಕಂದಿನಿಂದಲೇ ಅವರು ನೇಮ್ ಬೇಕು, ಫೇಮ್ ಬೇಕು, ಮನಿ ಬೇಕು, ಈ ತರ ಅಟ್ರಾಕ್ಟ್ ಆಗ್ತಿದ್ದಾರೆ. ಅದರಲ್ಲಿ ಬಹಳ ಜನ ಸಕ್ಸಸ್ಫುಲ್ ಆಗೋದು ಬಹಳ ಕಡಿಮೆ. ಆದ್ರೂ ನಿಮ್ಮಂತವ್ರು ಇಂತ ಚಿಕ್ಕ ವಯಸ್ಸಿನಲ್ಲಿ ಎಷ್ಟೊಂದು ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದ ಅಂತ ಹೇಳ್ತಾರಲ್ಲ, ಆತರ ನೀವು ಇಷ್ಟೊಂದು ಉನ್ನತ ಮಟ್ಟಕ್ಕೆ ಬೆಳೆಯುತ್ತಾ ಇದ್ದೀರಿ. ಇನ್ನೂ ಬೆಳೆಯಲಿ ಅಂತ ನಮ್ಮೆಲ್ಲರ ಆಶೆ ಇದೆ. ಅದಕ್ಕೆ ಈ ಯಂಗರ್ ಜನರೇಷನ್ ಅಂತ ಇದೆ ಅಲ್ಲ, ಅವರಿಗೆ ನಿಮ್ಮಂತವರಿಂದ ಏನೊಂದು ನೀವು ಸಲಹೆ ಕೊಡ್ತೀರಿ ಅಂತ ನಾನು ಕೇಳ್ತಾ ಇದ್ದೀನಿ ಮೇಡಮ್. What can I say? So one thing is, ಈಗ ನಾವು ಬಂದು we are living in a social media time. 10 years back, 15 years back, social media is too strong irilla. There was no technology as so much as this. On click of a button, you get anything in the world. True. If you have to ship something from, say, Canada to here, you can do it in a click of a button. So times are changing. So likewise, kids, my sister, she's 7 years old and she's smarter on technology. Andre nonu in photo tegitini ee caption haku ishtu likes barutte anta, she's already saying it and she's 7 years old. So you can't help it. Andre people want fame, people want the name, people want the money. That's what we are all working for. But in the end of the day, right now the strongest thing is mental health. Yakantandra, social media is that vast, that big, and also as much as you're good at what you're doing, Alva, you'll reach anywhere if you have patience, if you have strength, if you have the determination, and if you have one goal, reach up to it. So we should not stop anyone from what they want to become, but we should just train them to become better at what they want to become. So that's all I can say, because in the end of the day, this is one world. We need to help each other, and
we all should grow. ಥ್ಯಾಂಕ್ ಯು ಮೇಡಮ್. ಇಂಥ Yes. ಚಿಕ್ಕ ನಿಮ್ಮ ವಯಸ್ಸಿನಲ್ಲಿ ನಿಮ್ಮ ಉತ್ತರದಲ್ಲಿ ಎಷ್ಟೊಂದು ಅನುಭವ, ಎಷ್ಟೊಂದು ಗಾಢ ದೀರ್ಘವಾಗಿದೆ ಅಂತ ನಮಗೆ ಎಷ್ಟೊಂದು ಮನದಟ್ಟಾಗುತ್ತದೆ ನಿಮ್ಮ ಆನ್ಸರ್ದಲ್ಲಿ. ಇಂತ ಉತ್ತರ ಕೊಟ್ಟದಕ್ಕೆ ತುಂಬಾ ಧನ್ಯವಾದಗಳು. ಆಮೇಲೆ ರಮೇಶ್ ಅವರಿಗೂ ಮತ್ತೆ ಡ್ರೀಮ್ ಮೀಡಿಯಾದವರಿಗೂ ತುಂಬಾ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಅಂಡ್ ವಿಶಿಂಗ್ ಯು ಆಲ್ ದ ಬೆಸ್ಟ್. Thank you so much, sir. Okay, Naveen. Thank you, Rajiv. Before I close UK, once again, thank you for Dreams Media Canada, Prabhakar and Kiran, and also our digital partner Nodumaga. He is broadcasting across the UK and he is the #1 Kannada portal as well. And once again, I'll thank you from Sandalwood Entertainment UK to Rashmika madam on behalf of audience from UK and Europe as well. Thank you very much. Over to you, Prabhakar. Thank you so much, sir. Thank you, Ramesh. Last question now, Chandan Kumar from Toronto. Last question. Naveen, be ready with the song, please. Sweet. Hey, Rashmika ಅವರೇ, ಹೇಗಿದ್ದೀರಾ? Hi sir, ಚೆನ್ನಾಗಿದ್ದೀನಿ, ನೀವು? ನಾನು ಚೆನ್ನಾಗಿದ್ದೀನಿ. ಸೊ ನಿಮ್ಮ ಹ್ಯೂಜ್ ಬಿಗ್ ಫ್ಯಾನು. ಫಸ್ಟ್ ಆಫ್ ಆಲ್ ನಾನು US ಅಲ್ಲಿ ಹೋದಾಗ ಫಸ್ಟ್ ಕನ್ನಡ ಮೂವಿ ಕಿರಿಕ್ ಪಾರ್ಟಿ ನಿಮ್ದೇ ನೋಡಿದ್ದು. ಆಮೇಲೆ ಇಲ್ಲಿ ಕೆನಡಾಗ್ ಬಂದ್ಮೇಲೆ ಗೀತಾ ಗೋವಿಂದಮ್, ನಿಮ್ಮ ಎಲ್ಲಾ ಲ್ಯಾಂಗ್ವೇಜಸ್ ಮೂವೀಸ್ ನಾನು ನೋಡ್ತಾ ಇದ್ದೀನಿ. ಐ ಆಮ್ ಎ ಬಿಗ್ ಫ್ಯಾನ್ ಫಾಲೋವರ್. ಆಮೇಲೆ ನಾನು ಇಲ್ಲಿ ಅರೌಂಡ್ ಲೈಕ್ ಮೋರ್ ದೆನ್ 1000 ವಾಟ್ಸ್ಆಪ್ ಗ್ರೂಪ್ಸ್ ಅಡ್ಮಿನ್. ಸೊ ನಂಗೆ ತುಂಬಾ ಜನ ಪಿಂಗ್ ಮಾಡ್ತಾರೆ, ಯಾವ ಮೂವಿ ಚೆನ್ನಾಗಿರುತ್ತೆ ಅದು ಇದು ಅಂತ. ಸೊ ಲೈಕ್ ಮೂವೀಸ್ ನಾನು ರೆಕಮೆಂಡ್ ಮಾಡ್ತೀನಿ. ಸೊ ಇವತ್ತು ಫಾದರ್ಸ್ ಡೇ, ಹ್ಯಾಪಿ ಫಾದರ್ಸ್ ಡೇ ಟು ಯು. Happy Father's Day to you too. ಥ್ಯಾಂಕ್ ಯು. ಸೊ ನಾನು ವೇಟ್ ಮಾಡ್ತಾ ಇದ್ದೆ ಯಾರು ಕೇಳ್ತಾರ ಈ ಕ್ವಶನ್ ಅಂತ, ಬಟ್ ಫೈನಲಿ ಲೈಕ್ ಐ ಆಮ್ ದ ಲಾಸ್ಟ್ ಪರ್ಸನ್ ಅಂಡ್ ನೋ ಒನ್. ಸೊ ಇವಾಗ ಲೈಕ್ ಸೊ ಆಸ್ ಯು ಸೆಡ್, ಸೊ ಫಾದರ್ ಇಸ್ ದ ಫಸ್ಟ್ ಲವ್ ಅಲ್ವಾ. ಸೊ ಎಲ್ಲಾರು ಅವ್ರ ತಂದೆನ ತುಂಬಾ ಅಡ್ಮೈರ್ ಮಾಡ್ತಾರೆ. ನಿಮ್ ಫಾದರ್ ಅಲ್ಲಿ ಒಂದು ಗುಣ, ಸೊ ಯಾವ್ದು ನೀವು ಮೋಸ್ಟ್ ಆಗಿ ಅಡ್ಮೈರ್ ಮಾಡ್ತೀರಾ? ನಮ್ ತಂದೆನ ನಾನು ಫಾಲೋ ಮಾಡ್ಬೇಕು, ಈ ಗುಣ ನನ್ನ ಲೈಫ್ ಅಲ್ಲಿ ಅಡಾಪ್ಟ್ ಮಾಡ್ಕೊಬೇಕು, ವಿಚ್ ಇಸ್ ದಟ್? I think already ಬಿಟ್ಟಿದ್ದೀನಿ ಸರ್. ಅಂದ್ರೆ the thing is, of course I started working from a young age. So father na ನೋಡಿ ನಾನು ಒಂದು ಕಲ್ತಿದ್ದೀನಿ ಲೈಫ್ ಅಲ್ಲಿ ಹಿಂಗೆ ಸಿಚುವೇಶನ್ ಹೆಂಗ್ ಬರುತ್ತೆ to adapt to it. I've learned from him. His patience ನನ್ಗೆ ಆಲ್ರೆಡಿ ಇದೆ. I don't have to work for it. ನನ್ನ ಫಾದರು ನಾನು ಅಂದ್ರೆ we smile if there's any problem. ಏನ್ ಪ್ರಾಬ್ಲಮ್ ಇದ್ರು ನಾವು ಸ್ಮೈಲ್ ಮಾಡ್ತಾನೆ ಡೀಲ್ ಮಾಡ್ತೀವಿ. So I think that is also something I get from my father. So adapt ಮಾಡ್ಬೇಕು ಅಂತ ಇಲ್ಲ, ಆಲ್ರೆಡಿ ಅಡಾಪ್ಟ್ ಮಾಡ್ಕೊಂಡಿದ್ದೀನಿ. So it's just papa's gift for me. ಸೊ ಈ ಎಲ್ಲಾ ಗುಣಗಳು ಕೇಳಿದ್ರೆ ನಾನು ನಿಮ್ ತಂದೆ ನೋಡೋದೇ ಬೇಕಾಗಿಲ್ಲ, ಐ ಕ್ಯಾನ್ ವಿಜುವಲೈಸ್. ಸೊ ಹೌ ಯುವರ್ ಫಾದರ್ he is on total cutie. ಅಂದ್ರೆ ನೋಡಿದ್ರೆ ಓ this is where Rashmika gets everything from ಅಂತ ಹೇಳ್ತೀರಾ. ಮತ್ತೆ ಯಾವ್ದಾರ ಮೂವಿಯಲ್ಲಿ ನಿಮ್ ತಂದೆ ನಿಮ್ ತಾಯಿ ಕ್ಯಾರೆಕ್ಟರ್ ಅವ್ರನ್ನೇ ಹಾಕೊಂಡು ಒಂದು ಫಿಲಂ ಶೂಟಿಂಗ್ ಮಾಡಿದ್ರೆ ನೀವೇ ಹೇಳಿ ಸರ್, ನಾಳೆ ಮೆಸೇಜ್ ಮಾಡ್ಬಿಟ್ಟು tell him that why don't you act like Rashmika's father in one of the films ಅಂತ ನೀವೇ ಒಂದು ಮೆಸೇಜ್ ಹಾಕಿ. ಖಂಡಿತ ಅವರು ನಿಮ್ ಮೂವೀಸ್ ಎಲ್ಲ ನಿಮ್ ಜೊತೆ ನೋಡ್ತಾರ? ಅವರು ಯಾವ ತರ ಅಂದ್ರೆ ನಾನು ಫಿಲ್ಮ್ಸ್ ರಿಲೀಸ್ ಆಗುವಾಗ ನಾನು ಪ್ರಮೋಷನ್ ಅಲ್ಲಿ ಇರ್ತೀನಿ. ಸೊ ಐ ಡೋಂಟ್ ಗೆಟ್ ಟು ವಾಚ್ ಮೈ ಫಿಲ್ಮ್ಸ್ ವಿತ್ ಹಿಮ್. ಬಟ್ ಅಫ್ಕೋರ್ಸ್ ಕೂರ್ಗಿಂದ ನಮ್ಮ ಅಮ್ಮ ಅಪ್ಪ ಸಿಸ್ಟರ್ ಎಲ್ಲರೂ ಒಂದು ಬಸ್ ಅಲ್ಲಿ ಹೋಗ್ತಾರೆ, ಫ್ರೆಂಡ್ಸ್ ಅನ್ನ ಕರ್ಕೊಂಡು, ಫ್ರೆಂಡ್ಸ್ ಕಲೀಗ್ಸ್ ನ ಕರ್ಕೊಂಡು ಅವರೆಲ್ಲರೂ ಮೈಸೂರು ಇಲ್ಲ ಬ್ಯಾಂಗ್ಳೂರ್ ಹೋಗ್ತಾರೆ. ಸೊ yeah, they have their own fun. Sure, thank you so much. Nice talking to you, Rashmika avare. Lovely talking to you. Happy to like Canada kandita banni. So definitely we'll meet. And so over to Prabhakar. Thank you so much. Thank you. Thank you once again, Rashmika. It was wonderful interaction. The amount of time you have spent with all of us. ತುಂಬಾ ಕಡೆಯಿಂದ, from all the way from Singapore, Netherlands, England, Italy, Nigeria, US, Canada. Not everybody were able to speak to you, but there are so many people who have watched you on Facebook. At least more than 3,000 to 4,000 people have watched live. I really hope I wasn't boring and I didn't bore you people. Everyone are so serious. I don't know why all of you are so serious. Smile. It's a happy time.
Yeah, it is. Yeah. For us, it's been a pleasure and it's been a wonderful. Ontara henge andre we don't have words even to say thank you. We are feeling bad. Enadru charge ನಾವು ಯಾಕಂಗಿದೆ ನಾವು ಹಾಕಿರ್ತಾ ಇದ್ವಿ iPad ಗೆ. We were No, so I'm just excited. hoping that I just don't disappear ಅಷ್ಟೇ. ಇಲ್ಲ 5% ಇದೆ. I'm ಇಲ್ಲ, just we hoping, want to okay, thank you ಎಂಡ್ವರೆಗೂ ಇರ್ಬೇಕು ಅಂತ ವರ್ಚುವಲ್ ಚಾರ್ಜಿಂಗ್ on ಮಾಡ್ಬೇಕು. behalf of Singapore Sandalwood Cine Entertainment, Sandalwood UK, Carolina Kannada Kuta, Jay, ಆಮೇಲೆ ರಶ್ಮಿ, we'll all like to thank you. Kiran, my partner, please. Absolutely. Fine. Yeah, Well, awesome. Rajini, you want to say any word of thanks? Thanks because Rashmika really gave us a long time. Thank you so much once again, Rashmika. We are hoping to see you here in Canada soon. And I am one person who have watched all your movies, regardless Telugu, Kannada. Waiting for Tamil with Karthi. I follow you. Thank you on so Instagram, much. Facebook. God bless you. You have achieved and you're going to achieve more. And definitely stay blessed. You have a wonderful family. God bless you. Rajini, over to you. Before we play a song for her, you want to say any word of thanks? Thank you, Jay and Rajini, please. Yes. ರಶ್ಮಿಕಾ ಅವರೇ, ಬಹಳಷ್ಟು ಹೊತ್ತು ನಮ್ ಜೊತೆ ಕಳೆದಿದ್ದೀರಾ. ಥ್ಯಾಂಕ್ ಯು. USA ಇಂದ ತುಂಬಾ ಕನ್ನಡ ಸಂಘದ ಪ್ರೆಸಿಡೆಂಟ್ಸ್ ಎಲ್ಲರೂ ವೇಟ್ ಮಾಡ್ತಾ ಇದ್ರು ನಿಮ್ಮ ಹತ್ರ ಮಾತಾಡ್ಬೇಕು ಅಂತ. ಸಮಯದ ಅಭಾವದಿಂದ ಆಗ್ಲಿಲ್ಲ. ಎಲ್ಲರಿಗೂ ಒಂದ್ಸಲ ಹಾಯ್ ಅಂತ ಹೇಳ್ಬಿಡಿ. ಎಲ್ಲರಿಗೂ ಒಂದೇನಾದ್ರು ಒಂದ್ ಸಣ್ಣ ಮೆಸೇಜ್ ಕೊಡಿ. ನಮ್ಮೆಲ್ಲರ ಪರವಾಗಿ ಧನ್ಯವಾದ ನಾನ್ ಹೇಳ್ತೀನಿ. ಮಾತಾಡಕ್ ಆಗದೆ ಇರೋರಿಗೆ ಏನಾದ್ರು ಒಂದ್ ಸಣ್ಣ ಮೆಸೇಜ್ ಹೇಳ್ಬಿಡಿ. ನಿಮ್ ಎಲ್ರನ್ನು ನೋಡಿ ತುಂಬಾನೇ ಖುಷಿ. ಲೈಕ್ ಐಮ್ ಸೋ ದಿಸ್ ಫೀಲ್ ಸರಿಯಲ್. ನನ್ ಮುಂದೆ ನೀವೆಲ್ರು ನನ್ ಸ್ಕ್ರೀನ್ ಮುಂದೆ ನೀವು ಇದ್ದೀರಾ. ಸೊ ಇಟ್ಸ್ ಲೈಕ್ ಒನ್ I'm watching all of you. It feels so nice. Thank you so much for your time. Thank you so much for your energies. You've made my day. I love you. Nim blessings idre saku. Nan ellu hotrunu I am going to be your girl. I am going to be a girl from Karnataka. I'm going to be in your community. That's all you need to know. And I hope I have your blessing. I hope I have your smiles, and I hope you're all healthy. And that's all. I just want to see smiling faces. I want to see the little ones do well. I want the elders to take care of yourselves. We have one life. Let's live it to the fullest. Ashte. Thank you. ನಿಮ್ಮ ಮುಂದಿನ ಎಲ್ಲಾ ಕೆಲಸಗಳಲ್ಲಿ, ಮೂವಿಗಳಲ್ಲಿ ನಿಮ್ಗೆ ಸಕ್ಸಸ್ ಬರ್ಲಿ. Thank you. Thank you, ma'am. Thank you. Last, I just want to let you know about 40 of them message and ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.